ವಂದನೆಗಳಣ್ಣ. ವಂದನೆಗಳಣ್ಣ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಣ್ಣ? ಕೇಳಿಸ್ತಾ ಇತ್ತು ಬ್ರದರ್. ಓಕೆ. ವಂದನೆಗಳಣ್ಣ. ಎಲ್ಲರಿಗೂ ಕೂಡಿ ಬಂದಂತ ಆತ್ಮೀಯರೆಲ್ಲರೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳ ಪ್ರೇರೆ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೈವ ಸಂದೇಶವಾಗದಿರೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳು ತಂದೆ. ಕಳೆದ ದಿನಮಾನಗಳೆಲ್ಲ ತಂದೆ ನಮ್ಮೆಲ್ಲರನ್ನು ಕೂಡ ನಿಮ್ಮ ಕೃಪೆಯಿಂದ ಕಾಪಾಡುತ್ತಾ ಕಾಯುತ್ತಾ ಬಂದು ಈ ಒಂದು ಅಮೂಲ್ಯವಾದ ದಿನವನ್ನು ನಮ್ಮ ಜೀವಿತಗಳಲ್ಲಿ ತಂದೆ ನೀವು ಅನುಗ್ರಹಿಸಿಕೊಟ್ಟು ಈ ಒಂದು ಅಮೂಲ್ಯವಾದ ದಿನದ ಪ್ರಾರಂಭದಲ್ಲಿಯೇ ನಿಮ್ಮ ಒಂದು ಅಮೂಲ್ಯವಾದ ಮಾತುಗಳನ್ನ ಧ್ಯಾನ ಮಾಡುವಂತ ಅಮೂಲ್ಯವಾದ ಭಾಗ್ಯವನ್ನು ಕೊಟ್ಟಿದ್ದೀರಾ. ಈ ರೀತಿಯಾಗಿ ತಂದೆ ಅಪ್ಪ ಆನ್ಲೈನ್ ಮೂಲಕ ಸಭೆಗೆ ಸೇರಿ ನಿಮ್ಮನ್ನ ಹಾಡಿನ ಮೂಲಕ ಸ್ತುತಿಸಿ ಮತ್ತೆ ಅಪ್ಪ ವಾಕ್ಯದ ಮೂಲಕ ತಂದೆ ನಿಮ್ಮನ್ನು ಕುರಿತು ತಿಳಿದುಕೊಳ್ಳುವಂತ ಈ ಒಂದು ಅಮೂಲ್ಯವಾದ ಭಾಗ್ಯವೆಲ್ಲರ ಜೀವಿತಗಳಲ್ಲಿ ನೀವು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಯೇಸು ಕ್ರಿಸ್ತರ ನಾಮದ ಮೂಲಕ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ತಂದೆ, ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೀವಪ್ಪ. ಹಾಗೇನೆ ತಂದೆ ಒಂದು ಅಮೂಲ್ಯವಾದ ಸಮಯದಲ್ಲಿ ತಂದೆ ನಿಮ್ಮ ಜೀವಗಳ ಅಮೂಲ್ಯವಾದ ಮಾತುಗಳನ್ನ ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಆಲೋಚನೆ ಮಾಡುವಂತ ನಮ್ಮ ಮೇದಳಿಗೆ ಮೇಧಸ್ಸಿಗೆ ತಂದೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಅದೇ ಪ್ರಕಾರ ತಂದೆ ಕೇಳುವಂತ ನಿಮ್ಮ ಮಕ್ಕಳೆಲ್ಲರೂ ಕೂಡ ತಂದೆ ಕೇಳಬೇಕಾದ್ರೆ ಅದನ್ನ ಸ್ವೀಕಾರ ಮಾಡುವಂತ ಎಲ್ಲಾ ಹೃದಯಗಳನ್ನು ಕೂಡ ಶುಭ್ರಪಡಿಸಿ ತಂದೆ ನಾವೆಲ್ಲರೂ ಕೂಡ ಸ್ವಚ್ಛವಾದ ಶುದ್ಧವಾದ ಹೃದಯದಿಂದ ನಿಮ್ಮ ಮಾತುಗಳನ್ನು ಅಂಗೀಕರಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಒಳ್ಳೆ ಪ್ರತಿಫಲಗಳನ್ನು ಕೊಡುವಂತ ಒಳ್ಳೆ ಮಕ್ಕಳನ್ನಾಗಿ ನಮ್ಮನ್ನ ಬೆಳೆಸಿ ಬಲಪಡಿಸಿ ಬೇಡಿಕೊಳ್ತಿದೀವಪ್ಪ. ಈ ನನ್ನ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೀನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಓಕೆ. ಕೂಡಿ ಬಂದಂತ ಆತ್ಮೀಯರಿಗೂ ಕೂಡ ನಮ್ಮ ರಕ್ಷಕರು, ಒಡೆಯರು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತರಾಗಿರುವಂತ ಯೇಸು ಕ್ರಿಸ್ತರ ಶ್ರೇಷ್ಠವಾದ ಪ್ರಶಸ್ತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಪ್ರೇರೆ. ಮತ್ತೆ ಮುಖ್ಯವಾಗಿ ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ದೇವರು ಕೊಟ್ಟಂತಹ ಒಂದು ಅಮೂಲ್ಯವಾದ ಭಾಗ್ಯದ ನಿಮಿತ್ತ ತಂದೆ ಆದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೆ ನಮ್ಮೆಲ್ಲರನ್ನು ಕೂಡ ಆತ್ಮಿಕವಾಗಿ ಬೆಳೆಸೋದಕ್ಕೆ ಮತ್ತೆ ಪ್ರಯಾಸ ಪಡ್ತಿರುವಂತ ದೇವ ಸೇವಕರು ನಮ್ಮೆಲ್ಲರ ಆತ್ಮೀಯ ತಂದೆಯರಾದಂತಹ ರಾಮ್ ಸರ್ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಓಕೆ ಪ್ರೇರೆ ಮತ್ತೆ ದೇವ ಸಂದೇಶದ ಭಾಗದಲ್ಲಿ ಪ್ರಯತ್ನ ಮಾಡೋಣ. ಈ ದಿನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರು ಏನಂತಂದ್ರೆ ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ. ಮತ್ತೊಂದ್ಸರಿ ಹೇಳ್ತೀನಿ, ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ. ಆಲ್ರೆಡಿ ಇದನ್ನ ಈ ಮುಂಚೆ ಒಂದ್ಸರಿ ಸಾಯಂಕಾಲ ಗೂಗಲ್ ಮೀಟ್ ಅಲ್ಲಿ ನಾವು ಆಲೋಚನೆ ಮಾಡಿದ್ವಿ. ಆಗ ಸಮಯ ಸಾಲದಿರೋದ್ರಿಂದ ದೇವ್ರ ಚಿತ್ತ ಆದ್ರೆ ಮತ್ತೊಂದ್ಸರಿ ಸಮಯ ಸಿಕ್ಕರೆ ಅವಕಾಶ ಸಿಕ್ಕರೆ ಇದನ್ನ ಮತ್ತೊಂದ್ಸರಿ ನಾವು ಆಲೋಚನೆ ಮಾಡೋಣ ಅಂತ ನಾವು ಮಾತಾಡ್ಕೊಂಡಿದೀವಲ್ವಾ. ಸೊ ಈ ದಿನ ದೇವ್ರು ಕೊಟ್ಟಂತ ಈ ಒಂದು ಕೃಪೆ ನಿಮಿತ್ತ ಈ ಒಂದು ಅಮೂಲ್ಯವಾದ ದಿನದಲ್ಲಿ ಆ ಒಂದು ಸಂದೇಶವನ್ನ ಕ್ಲುಪ್ತವಾಗಿ ನಾವು ಆಲೋಚನೆ ಮಾಡುವಂತ ಪ್ರಯತ್ನ ಮಾಡೋಣ. ಓಕೆ, ಹಾಗಾದ್ರೆ ಈ ದಿನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರು ಏನಂದ್ರೆ, ನಾವು ವಿಷಯಕ್ಕೆ ಬಂದ್ರೆ ಸಬ್ಜೆಕ್ಟ್ ಬಂದ್ರೆ ಈ ದಿನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರು ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ. ಓಕೆ, ಈಗ ಮುಖ್ಯವಾಗಿ ಪ್ರೇರೆ ಈ ದೇವರಿಗೆ ಮೆಚ್ಚುಗೆಯಾದಂತ ಸಮರ್ಪಣೆ ಅಂತ ಏನಾದ್ರು ನಾವು ಆಲೋಚನೆ ಮಾಡ್ತಾ ಇದ್ದೀವಲ್ವಾ. ಈ ಸಮರ್ಪಣೆ ಎನ್ನುವಂತದ್ರಿಂದ ಅಂದ್ರೆ ಅಸಲು ಸಮರ್ಪಿಸುವುದರಿಂದ, ಸಮರ್ಪಣೆ ಎನ್ನುವಂಥದ್ದನ್ನ ತಿಳಿದುಕೊಳ್ಳುವುದರಿಂದ ನಮ್ಗೆ ಆಗುವಂತ ಪ್ರಯೋಜನವೇನು ಎನ್ನುವಂಥದ್ದನ್ನ ಒಂದ್ಸರಿ ಆಲೋಚನೆ ಮಾಡುವಂತ ಪ್ರಯತ್ನ ಮಾಡೋಣ ಪ್ರೇರೆ. ಯಾಕಂದ್ರೆ ಇದನ್ನ ನಾವು ಆಲೋಚನೆ ಮಾಡ್ತಿರುವಂತ ಅಂಶದ ಹೆಸರೇ ಅದ್ರ ಟೋಟಲ್ ಆ ಟಾಪಿಕ್ ನೇಮೇ ಯಾವ್ದ್ರ ಮೇಲೆ ನಿಂತ್ಕೊಂಡಿದೆ, ಸಮರ್ಪಣೆ ಎನ್ನುವಂಥದ್ರ ಮೇಲೆ. ಅಂದ್ರೆ ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ. ಅಸಲು ದೇವರಿಗೆ ಇಷ್ಟವಾಗುವಂತ ಸಮರ್ಪಣೆ ಯಾವುದು ಎಂದು ನಾವು ತಿಳಿದುಕೊಳ್ಳುವುದರಿಂದ ನಮಗಾಗುವಂತ ಮೇಲೇನು, ನಮಗಾಗುವಂತ ಲಾಭ ಏನು ಅಂತ ನಾವು ಒಂದ್ಸರಿ ಕ್ವಶನ್ ಹಾಕೊಂಡ್ರೆ ಅದಕ್ಕೆ ಉತ್ತರವಾಗಿ ನಾವು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ದೇವರನ್ನ ನಾವು ಒಲಿಸಿಕೊಳ್ಳಬಹುದು ಪ್ರೇರೆ. ಅಂದ್ರೆ ನಾವು ದೇವರು ಇಷ್ಟಪಡುವಂತ ಸಮರ್ಪಣೆ ಯಾವುದೆಂದು ತಿಳಿದುಕೊಂಡು ಅದನ್ನ ಸಮರ್ಪಿಸುವುದರ ಮೂಲಕ ನಾವು ದೇವರ ಪ್ರೀತಿಯನ್ನು ಗಳಿಸಬಹುದು, ದೇವರ ಮನಸ್ಸನ್ನ ಗೆಲ್ಲಬಹುದು ಪ್ರೇರೆ. ಇದು ಸತ್ಯವೇದ ಹೇಳುವಂತ ಸತ್ಯ. ಅಂದ್ರೆ ಒಲಿಸಿಕೊಳ್ಳುವುದು ಅಂತಂದ್ರೆ ದೇವರ ಮನಸ್ಸನ್ನು ಗೆಲ್ಲುವಂಥದ್ದು, ದೇವರ ಪ್ರೀತಿಯನ್ನ ಗಳಿಸುವಂಥದ್ದು ಪ್ರೇರೆ. ಒಂದ್ಸಾರಿ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದಕ್ಕೊಂದು ಉದಾಹರಣೆಯನ್ನ ನಾವು ಸತ್ಯವೇದದಲ್ಲಿ ನೋಡುವಂತ ಪ್ರಯತ್ನ ಮಾಡೋಣ. ಒಂದ್ಸರಿ ನೋಡಿ, ಆದಿಕಾಂಡ 9ನೇ ಅಧ್ಯಾಯಕ್ಕೆ ಬರಿ ಎಲ್ಲರೂ ಕೂಡ. ಆದಿಕಾಂಡ 9ನೇ ಅಧ್ಯಾಯ ಒಂದ್ಸರಿ ನೋಡೋದಾದ್ರೆ ಮೊದಲನೇ ವಚನ ಓದಿ ಅಕ್ಕ. ಮೊದಲನೇ ವಚನದಿಂದ ಮೂರನೇ ವಚನದವರೆಗೂ ಓದಿ ಅಕ್ಕ. ಆದಿಕಾಂಡ 9ನೇ ಅಧ್ಯಾಯ ಮೊದಲನೇ ವಚನದಿಂದ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವನಿಗೆ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯು ಅದ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವಜಂತುಗಳು ನಿಮಗೆ ಆಹಾರವಾಗುವವು.
ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಓಕೆ ಅಕ್ಕ, ಸಾಕು ಅಕ್ಕ, ಥ್ಯಾಂಕ್ ಯು ಅಕ್ಕ. ಇಲ್ಲಿ ನೋಡಿ ಪ್ರೇರೆ, 9ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡ್ತಾ ಬಂದ್ರೆ ಇಲ್ಲಿ ದೇವರು ಪ್ರಾರಂಭದಲ್ಲಿ ಆದಾಮ ಮತ್ತು ಅವರವರನ್ನು ಯಾವ ರೀತಿ ಆಶೀರ್ವಾದ ಮಾಡಿದ್ರು, ಅದೇ ಪ್ರಕಾರ ಅದೇ ಆಶೀರ್ವಾದವನ್ನ ಇಲ್ಲಿ ಮತ್ತೆ ರಿಟರ್ನ್ ಆಗಿ ಮತ್ತೊಂದು ಸಾರಿ ನೋಹರವರನ್ನು ಮತ್ತೆ ನೋಹದ ಕುಟುಂಬದವರಿಗೂ ಅದೇ ಪ್ರಕಾರ ನೋಹರು ಮತ್ತೆ ಅವ್ರ ಕುಟುಂಬದ ಜೊತೆಯಲ್ಲಿ ಆ ನಾವೆಯಲ್ಲಿ ಯಾವ್ಯಾವ ಪ್ರಾಣಿಗಳು ಯಾವ ಪ್ರಾಣಿ ಪಕ್ಷಿಗಳಾದ್ರೂ ಬದುಕಿದ್ವೋ ಆ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ಕುರಿತು ಮತ್ತೆ ಒಂದು ಸಾರಿ ಆಶೀರ್ವಾದವನ್ನು ಕೊಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇದನ್ನ ಮತ್ತೆ ಎರಡನೇ ಸೃಷ್ಟಿ ಅಂತ ನಾವು ಹೇಳ್ಬೋದು. ಅಂದ್ರೆ ಮೊದಲನೇ ಸೃಷ್ಟಿ ಪ್ರಾರಂಭದಲ್ಲಿ ಆದಮ್ ಅವರವ್ರ ದೇವ್ರು ಉಂಟು ಮಾಡ್ಬೇಕಾದ್ರೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು ನೋಡಿ, ಅದೇ ಪ್ರಕಾರ ಆಸ್ ಇಟ್ ಈಸ್ ಅದೇ ರೀತಿಯಾಗಿ ಇಲ್ಲಿ ಕೂಡ ಆಶೀರ್ವಾದ ಮಾಡುವಂತದನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಸೆಕೆಂಡ್ ನ್ಯೂ ಕ್ರಿಯೇಷನ್ ಅಂತ ನಾವು ಹೇಳ್ಬೋದು. ಅಂದ್ರೆ ಮೊದಲನೇ ಸಾರಿ ಆದಾಮನಿಂದ ನೋಹನವರೆಗೆ ಆಲ್ರೆಡಿ ಒಂದು ಜನರೇಷನ್, ಆಲ್ರೆಡಿ ಒಂದು ಕ್ರಿಯೇಷನ್ ಆಗಿದೆ, ಆಲ್ರೆಡಿ ದೇವರು ಸೃಷ್ಟಿ ಮಾಡಿರ್ಬೇಕಾದ್ರೆ ಮನುಷ್ಯರು ಅನೇಕ ಪಾಪಗಳನ್ನ ಮಾಡಿ ದೇವರಿಗೆ ಭಯಂಕರವಾದಂತ ಕೋಪ ಬರುವಂತೆ ಮಾಡಿ ಮತ್ತೆ ದೇವರ ಪಾಪದ ನಿಮಿತ್ತ ತನ್ನ ಮನಸ್ಸಿನಲ್ಲಿ ನೊಂದುಕೊಂಡು ಮತ್ತೆ ಅಸಲಿ ಮಾನವ ಜಾತಿಯನ್ನೇ ತೆಗೆದಾಕ್ಬಿಡ್ಬೇಕನ್ನುವಂತ ಒಂದು ರೀತಿಯಾದಂತ ಆಲೋಚನೆ ಬಂದು ದೇವರಿಗೆ ಕೋಪ ಬಂದು ಕೊನೆಗೆ ನೀರಿನ ಮೂಲಕ ಸರ್ವಲೋಕವನ್ನು ನಾಶ ಮಾಡ್ತಾರೆ. ಒಂದು ಯಾರು ನೋಹನನ್ನು ಆತನ ಕುಟುಂಬವನ್ನು ಹೊರತುಪಡಿಸಿ ಮತ್ತೆ ಆತನ ಜೊತೆಯಲ್ಲಿ ಆ ನಾವೆಲ್ಲಿ ಹೋಗಿರುವಂತ ಪ್ರಾಣಿ ಪಕ್ಷಿಗಳನ್ನು ಹೊರತುಪಡಿಸಿ ಮೂಗಿನಿಂದ ಉಸಿರಾಡುವಂತ ಎಲ್ಲವನ್ನು ಕೂಡ ಸಮಸ್ತವನ್ನು ಕೂಡ ದೇವರು ನಾಶ ಮಾಡ್ತಾರೆ. ಆದ್ರಿಂದ ಈಗ ಎರಡನೇ ಸಾರಿ ಮತ್ತೆ ದೇವರು ರಿಪೀಟ್ ಆಗಿ ಪ್ರಾರಂಭದಲ್ಲಿ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅದೇ ಆಶೀರ್ವಾದವನ್ನು ಇಲ್ಲಿ ಮಾಡುವಂತದನ್ನ ನೋಡ್ತಾ ಇದ್ದೀವಿ. ಓಕೆ, ಈಗ ನಾವ್ ಹಾಗಾದ್ರೆ ಇದನ್ನ ನಾವ್ ಏನಂತ ಹೇಳ್ಬೋದು, ಸೆಕೆಂಡ್ ನ್ಯೂ ಕ್ರಿಯೇಷನ್ ಅಂತ ಹೇಳ್ಬೋದು. ಅಂದ್ರೆ ಮತ್ತೊಂದ್ ಸಾರಿ ಎರಡನೇದಾಗಿ ದೇವರು ಹೊಸದಾಗಿ ಮನುಷ್ಯರನ್ನ ಆಶೀರ್ವದಿಸುವಂತದ್ದು, ಮತ್ತೆ ಭೂಮಿ ಮೇಲೆ ನೀವು ಹೆಚ್ಚಿ ಹರಡಿಕೊಳ್ಳಿರಿ ಎಂದು ದೇವರು ಇಲ್ಲಿ ಹೇಳುವಂತದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೊಂದ್ ಸಾರಿ ಮಾನವ ಜಾತಿ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಜಾತಿ ಮತ್ತೊಂದ್ ಸಾರಿ ಇಲ್ಲಿಂದ ಮತ್ತೆ ಪ್ರಾರಂಭವಾಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಓಕೆನಾ? ಹಾಗಾದ್ರೆ ಈ ರೀತಿ ಅಸಲು ಮೊದಲಿನಿಂದನೂ ಬಂದಿರುವಂತ ಮನುಷ್ಯರು ಟೋಟಲ್ ಆಗಿ ನಾಶವಾದ್ರಲ್ಲ ನೀರಿನ ಮೂಲಕ. ಇದಕ್ಕೆ ಪ್ರಧಾನವಾದ ಕಾರಣ ಏನು ಅಂತಂದ್ರೆ ಮನುಷ್ಯರು ಮಾಡ್ತಿರುವಂತ ಪಾಪ, ಅದಕ್ಕೆ ಪ್ರತಿಯಾಗಿ ದೇವರ ಕೋಪ. ಅಂದ್ರೆ ಮನುಷ್ಯರು ಈ ಮುಂಚೆ ಪಾಪ ಮಾಡಿದ್ದಾರೆ ತುಂಬಾ, ಆ ಪಾಪಕ್ಕೆ ಪ್ರತಿಯಾಗಿ ದೇವರ ತುಂಬಾ ಕೋಪ ಬಂದು ಆ ಕೋಪಕ್ಕೆ ಪ್ರತಿಯಾಗಿ ದೇವರು ಏನ್ ಮಾಡಿದ್ದಾರೆ, ನೀರಿನ ಮೂಲಕ ನಾಶ ಮಾಡಿದಾರಲ್ವಾ. ಆ ರೀತಿ ಯಾವ ಮಾನವರ ಮೇಲೆ ದೇವರ ಕೋಪ ಬಂದು ಮನುಷ್ಯರನ್ನ ದೇವರು ಭೂಮಿ ಮೇಲೆ ತೆಗೆದಾಕ್ಬೇಕಂತ ಅಂದ್ಕೊಂಡ್ರು, ಅದೇ ಮನುಷ್ಯರ ವಿಷಯದಲ್ಲಿ ಆ ಮಾನವರ ವಿಷಯದಲ್ಲಿ ದೇವರು ಮತ್ತೊಂದು ಮಾತನ್ನ ಹೇಳ್ತಿದ್ದಾರೆ ಪ್ರೇರೆ. ಆ ಮಾತು ಏನಂತಂದ್ರೆ, ಇನ್ನು ಮುಂದೆ ನಾನು ಯಾವತ್ತು ಕೂಡ ಈ ರೀತಿ ಇವಾಗ ನಾಶ ಮಾಡಿದಂತ ರೀತಿಯಲ್ಲಿ ಮತ್ತೊಂದ್ ಸಾರಿ ಯಾವತ್ತು ನಾನು ನಾಶ ಮಾಡಲ್ಲ ಅಂತ ಹೇಳಿ ಮನುಷ್ಯರ ವಿಷಯದಲ್ಲಿ ನಿಜವಾಗ್ಲೂ ಸಮಾಧಾನದ ಮಾತು, ಮನುಷ್ಯರ ವಿಷಯದಲ್ಲಿ ತನ್ನ ಒಂದು ದಯೆಯನ್ನು ತೋರಿಸುವಂತದ್ದು, ತನ್ನ ಕೃಪೆಯನ್ನು ತೋರಿಸುವಂತ ಅಮೂಲ್ಯವಾದ ಉನ್ನತವಾದ ಮಾತನ್ನ ಮಾತಾಡ್ತಾರೆ. ಆ ಮಾತು ಯಾವಾಗ ಮಾತಾಡ್ತಾರೆ ಗೊತ್ತಾ? ಅದನ್ನ ನೋಹರವರು ಕೆಲವು ಶುದ್ಧವಾಗಿರುವಂತಹ ಪ್ರಾಣಿ ಪಕ್ಷಿಗಳನ್ನ ಸಮರ್ಪಿಸ್ತಾರೆ ಪ್ರೇರೆ. ನೋಡಿ ಒಂದ್ಸರಿ ಆ ಮಾತು ಎಲ್ಲಿರುತ್ತೆ ಅಂತಂದ್ರೆ, ಇದೇ ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ಬೋದು ಆ ಮಾತನ್ನ. 8ನೇ ಅಧ್ಯಾಯ 20ನೇ ವಚನ ಓದಿ ಅಕ್ಕ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ, ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪದೇ ಇಲ್ಲ ಅಂದುಕೊಂಡನು. ಸಾಕು ಅಕ್ಕ. ನೋಡಿ ಪ್ರಿಯ, ಇಲ್ಲಿ ನಮ್ಗೇನ್ ಕಾಣ್ತಾ ಇದೆ, ಈ ಮುಂಚೆ ದೇವರ ಮನಸ್ಸು ಮನುಷ್ಯರ ವಿರುದ್ಧವಾಗಿದ್ದಂತ ಆ ತೀರ ಒಂದು ಅಂದ್ರೆ ಆ ದೇವರಿಗೆ ಮನುಷ್ಯರ ಮೇಲೆ ಇದ್ದಂತ ಅಜಂಪ್ಷನ್ಸ್, ಆಲೋಚನೆನೇ ಬೇರೆ. ಇವಾಗ ಇಲ್ಲಿ ಆಲೋಚನೆನೇ ಬೇರೆಯಾಗಿ ನಮಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ನಮಗೆ ಕಾಣ್ತಾ ಇದೆ ನೋಡಿ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದೇವರು ಮತ್ತೆ ಮನುಷ್ಯರ ವಿಷಯದಲ್ಲಿ. ಇನ್ನೊಂದ್ಸಾರಿ ನಾನು ಈ ರೀತಿ ಮಾಡಲ್ಲ, ಮತ್ತೆ ಮನುಷ್ಯರು ಅವ್ರು ಯಾವಾಗ್ಲೂ ಕೂಡ ಚಿಕ್ಕಂದಿನಿಂದಲೇ ಅವ್ರ ಮನಸಂಕಲ್ಪ ಕೆಟ್ಟದ್ದು ಅಂತ ಹೇಳಿ ಅಲ್ಲಿಂದ ಮತ್ತೆ ದೇವರು ಹೇಳ್ತಿದ್ದಾರೆ. ಅಂದ್ರೆ ಈ ಮುಂಚೆ ದೇವರು ಮನುಷ್ಯರನ್ನ ನಾಶ ಮಾಡಿದ್ದಾರೆ, ಈಗ ದೇವರು ಏನಂತ ಹೇಳ್ತಿದ್ದಾರೆ, ಇನ್ನೊಂದ್ಸರಿ ನಾನು ಇವರ ನಿಮಿತ್ತ ಭೂಮಿಯನ್ನು ಶಪಿಸುವುದಿಲ್ಲ ಮತ್ತೆ
ನಾಶ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ನೋಹರವರು ಒಂದು ಸಮರ್ಪಣೆಯನ್ನ ಬಲಿಯನ್ನ ಅರ್ಪಿಸ್ತಾ ಇದ್ದಾರೆ ಪ್ರೇರೆ. ಅಂದ್ರೆ ಶುದ್ಧವಾಗಿರುವಂತ ಎಲ್ಲ ಪಶು ಪಕ್ಷಿಗಳಲ್ಲಿ ಸರ್ವಾಂಗಹೋಮವಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ರೀತಿ ಸಮರ್ಪಣೆ ಮಾಡಿದಾಗ ಆ ಸಮರ್ಪಣೆ ಏನಾಗಿದೆ ಅಂತ ದೇವರಿಗೆ ಗಮಗಮಿಸಲು ಅಂತ ಹೇಳ್ತಿದೆ. ಏನು ಗಮಗಮಿಸಲು ಅಂತಂದ್ರೆ ಅದ್ರ ಸಾಮಾನ್ಯವಾಗಿ ನಮಗೆ ಈ ಭೂಮಿ ಮೇಲೆ ಮೂಗಿನ ಮೂಲಕ ನಾವೇನಾದ್ರೂ ಸ್ಮೆಲ್ ನೋಡ್ತೀವಲ್ಲ, ಆ ರೀತಿಯಾದಂತ ಸ್ಮೆಲ್ ಆ ರೀತಿಯಾದಂತ ಸ್ಮೆಲ್ ಅಲ್ಲ ಬೇರೆ. ಆ ರೀತಿಯಾದಂತ ಸ್ಮೆಲ್ ಲೋಕ ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಲ್ಲಿ ನೋಹರವರು ದೇವರು ಹೇಳದೇ ಹೋದ್ರು ಕೂಡ, ನನಗೆ ಅರ್ಪಿಸುವಂತ ದೇವರಲ್ಲಿ ಹೇಳಿಲ್ಲ, ಆದ್ರೂ ಕೂಡ ಆತನು ಒಂದು ಕೃತಜ್ಞತೆ ಮನೋಭಾವನಾಗಿ ಆತನ ಸ್ವಂತ ಪ್ರೇರೇಪಣೆಯಿಂದ ದೇವರಿಗೆ ಕೃತಜ್ಞತೆ ಹೇಳುವನಾಗಿ ಅದನ್ನು ಮಾಡ್ತಿರೋದ್ರಿಂದ ಆ ಒಂದು ಯಥಾರ್ಥವಾದ ಹೃದಯವನ್ನ ದೇವರು ಮೆಚ್ಚಿದ್ದಾರೆ. ಅದು ದೇವರಿಗೆ ಇಷ್ಟವಾಗಿದೆ. ಸೊ ಇಲ್ಲಿ ನಮಗೆ ಕಾಣ್ತಾ ಇದೆ ಕ್ಲಿಯರ್ ಆಗಿ ಒಂದು ಆ ಸಮರ್ಪಣೆ ಎನ್ನುವಂಥದ್ದು ಮನುಷ್ಯರಿಗೂ ಅಂದ್ರೆ ದೇವರಿಗೂ ಮಧ್ಯ ಒಂದು ಸಮಾಧಾನವನ್ನು ಏರ್ಪಡಿಸುವಂತ ಒಂದು ಪ್ರಕ್ರಿಯೆಯಾಗಿ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಪ್ರೇರೆ ಅಲ್ವಾ. ಈ ಮುಂಚೆ ದೇವರು ಕೋಪಗೊಂಡು ಸರ್ವ ಮಾನವರನ್ನು ಕೂಡ ನಾಶ ಮಾಡಿದ್ರು. ಆದ್ರೆ ಇವಾಗ ಆ ಮನುಷ್ಯರ ಜೀವಿತದಲ್ಲಿ ಮನುಷ್ಯರ ವಿಷಯದಲ್ಲಿ ದೇವರ ಮನಸ್ಸನ್ನ, ತನ್ನ ಹೃದಯವನ್ನ ಮತ್ತೆ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ನಮಗೆ ಕಾಣ್ತಿರುವಂತ ಆ ಒಂದು ಕಾರಣ ಯಾವುದು ಅಂತಂದ್ರೆ ನೋಹರವರು ಅರ್ಪಿಸಿರುವಂತ ಸಮರ್ಪಣೆ. ಅದೇ ಪ್ರಕಾರ ಪ್ರಪಂಚವೆಲ್ಲ ಇನ್ನೊಂದು ಉದಾಹರಣೆ ನಾವು ಹೇಳೋದಾದ್ರೆ ನೋಡ್ಕೊಳ್ಳೋದಾದ್ರೆ, ಪ್ರಪಂಚದಲ್ಲಿರುವಂತ ನಾವೆಲ್ಲರೂ ಕೂಡ ನಮ್ಮ ಪಾಪಗಳಿಂದ ದೇವರಿಗೆ ನಾವು ದೂರವಾಗಿದ್ವಿ. ಮತ್ತೊಂದು ಸಾರಿ ನಾವು ದೇವರ ಬಳಿಯಲ್ಲಿ ಬರ್ಲಿಕ್ಕೆ ಅವಕಾಶ ನಮ್ಗೆ ಹೇಗೆ ಸಿಕ್ತು ಹೇಳಿ? ಯೇಸು ಕ್ರಿಸ್ತರ ಸಮರ್ಪಣೆ ಮೂಲಕ ಅಲ್ವಾ? ಎಕ್ಸಾಕ್ಟ್ಲಿ ಅಕ್ಕ. ಯೇಸು ಕ್ರಿಸ್ತರ ಸಮರ್ಪಣೆ ಮೂಲಕ ಅಂದ್ರೆ ಪ್ರಪಂಚದಲ್ಲಿರುವಂತ ಸರ್ವ ಮಾನವರು ದೇವರ ಮಕ್ಕಳು. ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗಿರುವಂತ ಸರ್ವ ಮಾನವರು ಕೂಡ ದೇವರಿಗೆ ವಿರೋಧಿಗಳಾಗಿ, ದೇವರು ಒಂದು ಕಡೆ ಮನುಷ್ಯರು ಒಂದು ಕಡೆ ಇರ್ಬೇಕಾದ್ರೆ ಅವರಿಬ್ಬರ ನಡುವೆ ಇರುವಂತ ಆ ಗೊಂದಲವನ್ನ ತೆಗೆದಾಕಿ, ಪಾಪವನ್ನ ತೆಗೆದಾಕಿ, ಮತ್ತೆ ದೇವರಿಗೂ ನಮಗೂ ಒಂದು ಬಾಂಡಿಂಗ್ ಅನ್ನ ಏರ್ಪಡಿಸಿರುವಂತವ್ರೆ ಯೇಸು ಕ್ರಿಸ್ತರು. ಅಂದ್ರೆ ಯೇಸು ಕ್ರಿಸ್ತರ ಬಲಿಯಾಗದ ಮೂಲಕ ಏರ್ಪಟ್ಟಾಗಿರುವಂತ ಸಮಾಧಾನ. ಅಂದ್ರೆ ಮನುಷ್ಯರಿಗೂ ಮತ್ತು ದೇವರಿಗೂ ನಡುವೆ ಸಮಾಧಾನವನ್ನು ಏರ್ಪಡಿಸುವಂತ ಶ್ರೇಷ್ಠವಾದಂತ ಶಕ್ತಿಯುಳ್ಳಂತ ಸಾಧನವೇ ಸಮರ್ಪಣೆ ಪ್ರೇರೆ. ಸೊ ಆಗಿರೋದ್ರಿಂದ ದೇವರಿಗೆ ಮೆಚ್ಚುಗೆಯಾದಂತ ಸಮರ್ಪಣೆ ಯಾವುದೆಂದು ತಿಳಿದುಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿದೆ. ಆಗಿರೋದ್ರಿಂದ ಇದನ್ನ ನಾವು ಆಲೋಚನೆ ಮಾಡೋದಕ್ಕೆ ಹೋಗ್ತಾ ಇದೀವಿ. ಓಕೆನಾ? ಹಾಗಾದ್ರೆ ಇದನ್ನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರೇನು? ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ. ಯಾಕೆ ನಾವು ಸಮರ್ಪಣೆ ಅಂತ ತಿಳ್ಕೋಬೇಕು? ಇದರಿಂದ ನಮ್ಗೆ ಆಗುವಂತ ಪ್ರಯೋಜನ ಏನಂತಂದ್ರೆ ದೇವರ ದಯೆಯನ್ನ ನಾವು ಒಲಿಸಿಕೊಳ್ಳಬಹುದು. ಅಂದ್ರೆ ದೇವರ ಮನಸ್ಸನ್ನ ನಾವು ಗೆಲ್ಲಬಹುದು, ದೇವರ ಕೃಪೆಗೆ ನಾವು ಪಾತ್ರರಾಗಬಹುದು. ಒಂದ್ಸಾರಿ ಆ ಒಲಿಸಿಕೊಳ್ಳಬಹುದು ಎನ್ನುವಂತ ಒಂದು ಮಾತು ಸತ್ಯವೇದದಲ್ಲಿ ಇರುತ್ತೆ ಪ್ರೇರೆ. ಒಂದು ಅದ್ಭುತವಾಗಿ ಬರೆಯಲ್ಪಟ್ಟಿರುತ್ತೆ. ಆ ಸೆಂಟೆನ್ಸ್ ಅನ್ನ, ಆ ಲೈನ್ ಅನ್ನು ಒಂದ್ಸರಿ ಓದ್ಕೊಂಬರೋಣ. ಎಲ್ಲಿರ್ತದೆ ಅಂದ್ರೆ ಮಲಾಕಿ ಪ್ರವಚನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ಇರುತ್ತೆ. ಒಂದ್ಸರಿ ಆ ಮಾತನ್ನ ನೋಡ್ಕೊಂಬರೋಣ. ಆದ್ರೆ ಕ್ಲಿಯರ್ ಆಗಿ ಅಲ್ಲಿ ಇರುತ್ತೆ ಪ್ರೇರೆ, ಹಿಂಗೆ ಒಲಿಸಿಕೊಳ್ಳುವಂಥದ್ದು. ಒಲಿಸಿಕೊಳ್ಳಿರಿ ಅಂತ ನೋಡಿ. ಮಲಾಕಿ ಗ್ರಂಥ 1ನೇ ಅಧ್ಯಾಯ 9ನೇ ವಚನ ಓದಿಬೇಡ ಡೈರೆಕ್ಟ್ ಆಗಿ. ನಿನಗೆ ಮೆಚ್ಚುವೆನೋ, ಪ್ರಸನ್ನನಾಗುವೆನೋ, ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ಆಹಾ, ಇದೇ ನಿಮ್ಮ ಕೈಯ ಕಾಣಿಕೆ. ನಿಮ್ಮಲ್ಲಿ ಯಾರಿಗಾದರೂ ಆತನು ಪ್ರಸನ್ನನಾಗುವನು. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಸಾಕು ಅಕ್ಕ, ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರೇರೆ, 9ನೇ ವಚನದಲ್ಲಿ ಏನಂತಿದೆ? ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ನೀವು ದೇವರನ್ನ ಒಲಿಸಿಕೊಳ್ಳಿರಿ ಅಂತಂದ್ರೆ ದೇವರನ್ನ ವಶ ಮಾಡ್ಕೊಳ್ಳೋದಂದ್ರೆ ದೇವರನ್ನ ನಮ್ಮ ಪಕ್ಷವಾಗಿ ನಾವು ಮಾಡಿಕೊಳ್ಳುವಂಥದ್ದು. ಆ ರೀತಿ ಮಾಡ್ಕೊಳ್ಳೋದಾದ್ರೆ ನೀವು ಹೆಂಗ್ ಮಾಡ್ಕೊಳ್ಳಿ? ಏನಂತ ಹೇಳ್ತಿದ್ರೆ, ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ, ದೇವರ ದಯೆ ದೊರೆಯುವಂತ ರೀತಿಯಲ್ಲಿ ದೇವರನ್ನ ಒಲಿಸಿಕೊಳ್ಳಿರಿ. ಅಂದ್ರೆ ಒಲಿಸಿಕೊಳ್ಳಿರಿ ಎನ್ನುವಂತ ಮಾತು ಕ್ಲಿಯರ್ ಆಗಿ ಸತ್ಯವೇದದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ದೇವರ ಮನಸ್ಸನ್ನ ಗೆಲ್ಲುವಂಥದ್ದನ್ನು ಯಾವ ರೀತಿ ನಾವು ಗೆಲ್ಲಬೇಕಂತೆ? ಆತನ ದಯೆ ನಮ್ಮ ಮೇಲೆ ಬರುವ ಆ ರೀತಿಯಲ್ಲಿ. ಹಾಗಾದ್ರೆ ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ ಏನು? ಅದೇ ನಾವೀಗ ಈ ಸಮರ್ಪಣೆಯ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಹೋದ್ರೆ, ಈ ಯಜ್ಞದ ಕುರಿತು ನಾವು ಆಲೋಚನೆ ಮಾಡ್ತಾ ಹೋದ್ರೆ, ಈ ಯಜ್ಞವನ್ನ ದೇವರು ಮತ್ತೆ ನೆಕ್ಸ್ಟ್ ಇದಾದ ನಂತರ ಎಲ್ಲಿಂದ ದೇವರು ದೇವರೇ ಸ್ವತಃ ಇದನ್ನ ಮತ್ತೆ ಪ್ರಾರಂಭ ಮಾಡ್ತಾರೆ ಪ್ರೇರೆ. ಹೇಗೆ ಅಂತಂದ್ರೆ, ಈ ಪ್ರಪಂಚಕ್ಕೆಲ್ಲ ದೇವರು ತನ್ನನ್ನ ಪರಿಚಯ ಮಾಡ್ಕೋಬೇಕಂತ ಅಂದ್ಕೊಳ್ತಾರೆ. ಯಾವ ರೀತಿ ಅಂತಂದ್ರೆ, ಒಂದು ಜನಾಂಗವನ್ನು ಏರ್ಪಡಿಸಿಕೊಂಡು ಆ ಜನಾಂಗದ ಮೂಲಕ ಪ್ರಪಂಚಕ್ಕೆ ತಾನು ಪರಿಚಯ ಮಾಡ್ಕೋಬೇಕಂತ ಅಂದ್ಕೊಳ್ತಾರೆ. ಆ ರೀತಿ ಏರ್ಪಡಿಸಿಕೊಂಡಂತ ಜನಾಂಗವೇ ಇಸ್ರಾಯೇಲ್ ಜನಾಂಗ, ಹೌದಲ್ವಾ? ಇಸ್ರಾಯೇಲ್ಯರನ್ನ ಏರ್ಪಡಿಸಿಕೊಂಡು ಅವ್ರ ಮೂಲಕ ದೇವರು ತನ್ನನ್ನ ಪರಿಚಯ ಮಾಡ್ಕೋಬೇಕಂತ ಅಂದ್ಕೊಂಡ್ರು ಪ್ರಪಂಚಕ್ಕೆ. ಈಗ ಈ ರೀತಿ ತಾನು ಏರ್ಪಡಿಸಿಕೊಂಡಿರುವಂತ ಜನಾಂಗಕ್ಕೆ ದೇವರು ಆಜ್ಞಾ ರೂಪವಾಗಿ ಈ ಯಜ್ಞ ಎನ್ನುವಂತ ಒಂದು ನಿಯಮವನ್ನು ಇಡ್ತಾರೆ ಪ್ರೇರೆ. ಅಂದ್ರೆ ಸಮರ್ಪಿಸುವಂತದ್ದು, ಬಲಿ ಸಮರ್ಪಣೆ ಎನ್ನುವಂತ ಈ ಯಜ್ಞ ಏನಾದ್ರು ಇದೆ ಅಲ್ವಾ, ಇದನ್ನ ಆಜ್ಞಾ ರೂಪವಾಗಿ ಅವರ ಮಧ್ಯದಲ್ಲಿ ಇಡ್ತಾರೆ. ಸೊ ಆಜ್ಞಾ ರೂಪವಾಗಿ ಇಡುವಂತದ್ದು ಮಾತ್ರವಲ್ಲದೆ ದೇವರು ಆರ್ಡರ್ ಮಾಡಿ ಸ್ಟ್ರಿಕ್ಟ್ ಆಗಿ ಇಟ್ಟಿರ್ತಾರೆ. ಏನಂತ ಅದನ್ನ ಈಗ ನೋಡೋದೇನ್ ಬೇಡ, ರೆಫರೆನ್ಸ್ ನಾನು ಆಮೇಲೆ ನೀವು ನೋಡ್ಕೋಬಹುದು. ಮತ್ತೆ ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 1ನೇ ವಚನ,
ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 21ನೇ ವಚನ, ಯಾಜಕ ಕಾಂಡ 22ನೇ ಅಧ್ಯಾಯ 20ನೇ ವಚನದಲ್ಲಿ ಇರುತ್ತೆ. ಅಲ್ಲಿ ಕ್ಲಿಯರ್ ಆಗಿ ದೇವರು ಹೇಳಿರ್ತಾರೆ, ಯಾವ ಕುಂದುಕೊರತೆಯಾಗಲಿ, ಯಾವ ದುರ್ಲಕ್ಷಣವಾಗಲಿ ಇರುವಂತ ದನಕುರಿಗಳನ್ನು ಸಮರ್ಪಿಸಬಾರದು, ಇವು ನಿಮ್ಮ ದೇವರಾದ ಯೆಹೋವನಿಗೆ ಅಸಹ್ಯವಾಗಿರುವಂತದ್ದು ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ ಪ್ರಿಯರೇ. ಅಂದ್ರೆ ಆಲ್ರೆಡಿ ನಾವು ಆ ಸಾರಿ ಆಲೋಚನೆ ಮಾಡ್ಬೇಕಾದ್ರೆ ಈ ರೆಫರೆನ್ಸ್ ಗಳನ್ನ ನೋಡ್ಕೊಂಡಿದೀವಿ. ಆದ್ರಿಂದ ಈಗ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನೋಡ್ಕೊಳ್ಳೋದಕ್ಕೆ ಮತ್ತೆ ಸಮಯ ಆಗಲ್ಲ. ಓಕೆ, ನಾನು ಈಗ ಹೇಳಿರುವಂತ ರೆಫರೆನ್ಸ್ ಅಲ್ಲಿ ಇರುತ್ತೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 1ನೇ ವಚನ, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 21ನೇ ವಚನ, ಮತ್ತೆ ಯಾಜಕ ಕಾಂಡ 22ನೇ ಅಧ್ಯಾಯ 20ನೇ ವಚನದಲ್ಲಿ ಇರುತ್ತೆ. ಓಕೆನಾ? ಹಾಗಾದ್ರೆ ಒಂದು ಜನಾಂಗವನ್ನು ಏರ್ಪಡಿಸಿಕೊಂಡ ನಂತರ ಅವರ ಮಧ್ಯದಲ್ಲಿ ಈ ರೀತಿ ನೀವು ಯಜ್ಞಗಳನ್ನ ಸಮರ್ಪಿಸ್ಬೇಕಂತ ದೇವರು ಹೇಳಿದ ನಂತರ ಆ ಯಜ್ಞಗಳ ವಿಷಯದಲ್ಲಿ ಮತ್ತೆ ಸ್ಟ್ರಿಕ್ಟ್ ಆಗಿ ದೇವರು ಹೇಳಿರುವಂತದ್ದು ಏನಂತಂದ್ರೆ, ನೀವು ಸಮರ್ಪಿಸ್ಬೇಕಾದ್ರೆ ಅದನ್ನ ಚೆನ್ನಾಗಿ ಗಮನ ಮಾಡಿಕೊಂಡು ಅದನ್ನ ಚೆಕ್ ಮಾಡ್ಬೇಕಾದ್ರೆ, ಅಂದ್ರೆ ಈಗ ಅರ್ಪಿಸುವಂತ ಪದಾರ್ಥ ಯಾವ್ದಂತ ಹೇಳಿದ ನಂತರ ಆ ಪದಾರ್ಥದ ವಿಷಯದಲ್ಲಿ ಎರಡನೇದಾಗಿ ಏನ್ ಮಾಡ್ಬೇಕಂತೆ, ಅದರ ಕ್ವಾಲಿಟಿ ಚೆಕ್ ಮಾಡ್ಬೇಕಂತ ಪ್ರೇರೆ. ಅಂದ್ರೆ ಪ್ರತಿಯೊಂದೊಂದು ಅಂಗಗಳನ್ನು ನೋಡ್ಕೊಂತ ಚೆಕ್ ಮಾಡ್ಬೇಕಂತೆ. ಅದು ಸಂಪೂರ್ಣವಾಗಿ ಪೂರ್ಣಾಂಗವಾಗಿರ್ಬೇಕು. ಪೂರ್ಣಾಂಗ ಅಂದ್ರೆ ಪ್ರತಿಯೊಂದೊಂದು ಅಂಗಗಳಲ್ಲಿ ಕೂಡ ಯಾವುದೇ ಒಂದು ಚಿಕ್ಕ ಲೋಪದೋಷಗಳು ಇರಬಾರ್ದು, ಸಂಪೂರ್ಣವಾಗಿ ಅದು ಶುದ್ಧವಾಗಿರ್ಬೇಕು ಅಂತ ದೇವರು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಓಕೆ, ಈ ರೀತಿ ದೇವರು ಸ್ಟ್ರಿಕ್ಟ್ ಆಗಿ ಹೇಳಿದ್ರಲ್ವಾ ಇಸ್ರಾಯೇಲರಿಗೆ. ಆ ರೀತಿ ಸ್ಟ್ರಿಕ್ಟ್ ಆಗಿ ಹೇಳಿರುವಂತ ಈ ಯಜ್ಞವೇನಾದ್ರೂ ದೇವರಿಗೆ, ಅಂದ್ರೆ ದೇವ್ರ ಮನಸ್ಸಿನಿಂದ, ಸಂಪೂರ್ಣವಾದ ಮನಸ್ಸಿನಿಂದ ಇಷ್ಟಪಟ್ಟ ಅದನ್ನ ಏನಾದ್ರು ಹೇಳಿದಾರ ಅಂತ ನಾವು ನೋಡಿದ್ರೆ, ಆ ವಿಷಯದಲ್ಲಿ, ಅಂದ್ರೆ ಆ ಯಜ್ಞದ ವಿಷಯದಲ್ಲಿ ಆ ರೀತಿ ದೇವರು ಬಲಿ ಕೊಡಕ್ ಹೇಳಿದ್ರಲ್ಲ ಇಸ್ರಾಯೇಲರಿಗೆ, ಅದ್ರ ವಿಷಯದಲ್ಲಿ ದೇವರಿಗೆ ಏನ್ ಇಷ್ಟ ಇಲ್ಲ ಪ್ರೇರೆ. ಮತ್ತೆ ಯಾಕೆ ದೇವ್ರ ಮನಸ್ಸಿಲ್ಲದೆ ಹೋದ್ರು ಕೂಡ, ದೇವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ಕೂಡ ಯಾಕೆ ಅದನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಅಂತಂದ್ರೆ, ಈ ಯಜ್ಞಗಳು, ಅಂದ್ರೆ ಇಸ್ರಾಯೇಲ್ಯರು ಸಮರ್ಪಿಸಬೇಕಾಗಿರುವಂತ ಈ ಯಜ್ಞಗಳು ಮುಂದೆ ಬರುವಂತ ಯೇಸು ಕ್ರಿಸ್ತರ ಒಂದು ಪರಿಶುದ್ಧವಾದ ಬಲಿಗೆ ಸೂಚಿಸುವಂತದ್ದು, ಪರಿಶುದ್ಧವಾದ ಬಲಿಯನ್ನು ಸೂಚಿಸುವಂತದ್ದಾಗಿರುವುದರಿಂದ ಇವರಿಗೆ ಅದನ್ನ ಕ್ಲಿಯರ್ ಆಗಿ ನೀವು ಸಮರ್ಪಿಸ್ಬೇಕಾದ್ರೆ ಆ ರೀತಿ ಸಮರ್ಪಿಸ್ಬೇಕಂತ ಹೇಳ್ತಾರೆ. ಓಕೆನಾ? ಇವಾಗ ದೇವರಿಗೆ ಇದು ಇಷ್ಟ ಇರ್ಲಿಲ್ಲ, ಅಸಲು ಈ ಸಮರ್ಪಿಸುವಂತ ಸಮರ್ಪಣೆ ದೇವರಿಗೆ ನಿಜವಾಗ್ಲೂ ದೇವರಿಗೆ ಇಷ್ಟ ಇಲ್ಲ ಅನ್ನುವಂತ ಸತ್ಯವನ್ನ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಈ ಸತ್ಯವನ್ನ ರಿವೀಲ್ ಮಾಡಿದಂತ ಭಕ್ತನಿದ್ದಾನೆ ಪ್ರೇರೆ, ಆತನೇ ದಾವೀದನು. ಒಂದ್ಸರಿ ನೋಡಿ, ಅದನ್ನ ಕ್ಲಿಯರ್ ಆಗಿ ಆತನ ಹೇಳ್ತಾನೆ. ಹಳೆ ಒಡಂಬಡಿಕೆಯಲ್ಲಿಯೇ ಆ ಒಂದು ಸತ್ಯವನ್ನ ಆತನ ಹೊರಪಡಿಸ್ತಾನೆ. ಅಂದ್ರೆ ದೇವರು ಇಸ್ರಾಯೇಲರಿಗೆ ಸಮರ್ಪಿಸ್ಲಿಕ್ಕೆ ಹೇಳಿರುವಂತ ಯಜ್ಞಗಳ ವಿಷಯದಲ್ಲಿ ದೇವರಿಗೆ ಸಂತೋಷವಿದ್ದಿಲ್ಲ ಅನ್ನುವಂತ ಸತ್ಯವನ್ನ, ಆತನ ಇಷ್ಟ ಇಲ್ಲ ಎನ್ನುವಂತ ಸತ್ಯವನ್ನ ಭಕ್ತರಾಗಿರುವಂತ ದಾವೀದ್ರವರು ಹೇಳುವಂತದನ್ನ ನಾವು ನೋಡ್ತೀವಿ. ಅದೆಲ್ಲಿರುತ್ತೆ ಆ ಮಾತು ಅಂತಂದ್ರೆ, ಸರಿ, ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 16ನೇ ವಚನ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಸಾಕ, ಥ್ಯಾಂಕ್ ಯು ಅಕ್ಕ. ನೋಡಿ ಪ್ರಿಯರೇ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಒಂದು ವೇಳೆ ನಿನಗೆ ಅಪೇಕ್ಷೆ ಇದ್ದಿದ್ರೆ ಅದನ್ನ ನಾನು ನಿನಗೆ ಸಮರ್ಪಿಸ್ತಾ ಇದ್ದೆ ತಂದೆ ದೇವ್ರೆ. ಹಾಗಾದ್ರೆ ನಿನಗೆ ಏನಿಲ್ಲ ಈ ಯಜ್ಞಗಳಲ್ಲಿ, ನಿನಗೆ ಅಪೇಕ್ಷೆ ಇಲ್ಲ ಅಂತ ಕ್ಲಿಯರ್ ಆಗಿ ದಾವೀದರವರು, ಭಕ್ತರಾಗಿರುವಂತ ದಾವೀದರವರು ಇಲ್ಲಿ ಆ ಒಂದು ಸತ್ಯವನ್ನ ರಿವೀಲ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಏನಂತ ಹೇಳ್ತಿದ್ದಾರೆ ನೋಡಿ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಅಸಲು ಇಷ್ಟಕ್ಕೂ ದಾವೀದ್ರವ್ರಿಗೆ ಯಾರು ಹೇಳಿದ್ರು ಅಲ್ವಾ ಪ್ರಿಯರೇ? ದಾವೀದ್ರವ್ರಿಗೆ ಹೇಗ್ ಗೊತ್ತಾಯ್ತು ಈ ಸತ್ಯ ಅಂತಂದ್ರೆ, ಸ್ವತಃ ದಾವೀದ್ರವರನ್ನು ದೇವರೇ ಒಂದು ಸಾಕ್ಷಿ ಕೊಡ್ತಾರಲ್ವಾ. ನಾವು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನದಲ್ಲಿ ಅದನ್ನ ನೋಡ್ತೀವಿ. ಅಂದ್ರೆ ದಾವೀದನು ನನ್ನ ಹೃದಯಾನುಸಾರನು ಅಂತ ತೆಲುಗಲ್ಲಿ ಇರುತ್ತೆ, ಹೃದಯಾನುಸಾರನು ಅಂತ. ಅದೇ ರೀತಿಯಲ್ಲಿ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಎ ಮ್ಯಾನ್ ಆಫ್ಟರ್ ಮೈನ್ ಓನ್ ಆರ್ಟ್ ಅಂತ ಇರುತ್ತೆ. ಅಂದ್ರೆ ಈ ದೇವರಲ್ಲಿ ಒಂದು ಆಲೋಚನೆ ಬಂದಿದೆ ಅಂದ್ರೆ ಒಳ್ಳೆದಿದೆ, ದೇವರಲ್ಲಿ ಏನಾದ್ರು, ದೇವರ ಮನಸ್ಸಲ್ಲಿ ಒಂದು ಏನಾದ್ರು ಆಲೋಚನೆ ಬಂದಿದೆ ಅಂತಂದ್ರೆ ಆ ಆಲೋಚನೆ ನೆಕ್ಸ್ಟ್ ಭೂಮಿ ಮೇಲೆ ಯಾರ ತಲೆಯಲ್ಲಿ ಒಳೆಯುತ್ತೆ ಅಂತಂದ್ರೆ ಅದು ಭಕ್ತರಾಗಿರುವಂತ ದಾವೀದ್ರವರಲ್ಲಿ. ಅಷ್ಟು ಶ್ರೇಷ್ಠ ಭಕ್ತರು ಪ್ರೇರ ದಾವೀದ್ರವರು. ಅಂದ್ರೆ ಅಷ್ಟು ಶ್ರೇಷ್ಠವಾದಂತಹ ಒಂದು ಸಂಬಂಧವನ್ನ ದೇವರ ಹತ್ರ ಹೊಂದಿಕೊಂಡಿದ್ರು. ಓಕೆನಾ? ಹಾಗಾದ್ರೆ ಅಷ್ಟು ಶ್ರೇಷ್ಠವಾದ ಸಂಬಂಧ ಹೊಂದಿಕೊಂಡಿರುವಂತ ಭಕ್ತನ ಹೇಳುವಂತ ಒಂದು ಸತ್ಯ ಏನಂತಂದ್ರೆ, ದೇವರು ಇಸ್ರಾಯೇಲರಿಗೆ ಸಮರ್ಪಿಸ್ಲಿಕ್ಕೆ ಹೇಳಿರುವಂತ ಯಜ್ಞಗಳು, ಸಮರ್ಪಣೆಗಳೇನಾದ್ರು ಇದೆ ಅಲ್ವಾ, ಆ ಒಂದು ಯಜ್ಞಗಳ ಸಮರ್ಪಣೆ ವಿಷಯದಲ್ಲಿ ದೇವರಿಗೆ ಮನಸ್ಸಿರ್ಲಿಲ್ಲ. ಅದನ್ನ ಹೇಳಿದ್ದಾರೆ. ಅಂದ್ರೆ ಅದಕ್ಕೆ ದೇವರು ಅದರಲ್ಲಿ ದೇವರು ಆ ಒಂದು ಯಜ್ಞಗಳನ್ನ ಇಷ್ಟಪಟ್ಟಿಲ್ಲ ಎನ್ನುವಂತ ಸತ್ಯವನ್ನ ನಮಗೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾರು ತಿಳಿಸ್ತಾ ಇದ್ದಾರೆ ಇದನ್ನ? ಭಕ್ತರಾಗಿರುವಂತ ದಾವೀದ್ರವರು. ಓಕೆ, ಇವಾಗ ದೇವರಿಗೆ ಆ ಇಷ್ಟವಿಲ್ಲದೆ ಇರುವಂತ ಯಜ್ಞ ಯಾವುದು ಅಂತ ನಮ್ಗೆ ಅವ್ರು ಹೇಳಿದ್ರಲ್ವಾ, ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ನಿನ್ನ ಮನಸ್ಸಿಲ್ಲ ಎನ್ನುವಂಥದ್ದನ್ನ ಕ್ಲಿಯರ್ ಆಗಿ ಆ ಒಂದು ಸತ್ಯವನ್ನ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಇವಾಗ ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಯಜ್ಞ ಯಾವುದೆಂದು ಇವರು ಹೇಳಿದ್ದಾರೆ ಅಂತಂದ್ರೆ, ಇವಾಗ ದೇವರಿಗೆ ಇಷ್ಟ ಇರುವಂತ ಯಜ್ಞವೂ ಕೂಡ ಯಾವ್ದು ಎನ್ನುವಂಥದ್ದು ದಾವೀದ್ರವ್ರಿಗೆ ಗೊತ್ತಿರ್ಬೇಕಲ್ವಾ ಪ್ರಿಯರೇ? ಹೌದಲ್ವಾ? ಇವಾಗ ಇಷ್ಟ ಇಲ್ಲದೆ ಇರುವಂತ ಯಜ್ಞ ಇದಂತ ಹೇಳಿದಾರೆ ಅಂತಂದ್ರೆ ಹಾಗಾದ್ರೆ ಇಷ್ಟ ಇರುವಂತದ್ದು ಯಾವ್ದು ಅಂತ ನಾವು ಪ್ರಶ್ನೆ ಮಾಡ್ಬೋದಲ್ವಾ ದಾವೀದ್ರವ್ರಿಗೆ?
ಮಾಡ್ಬೋದು. ಯಾಕಂದ್ರೆ ಇವಾಗ ಇಷ್ಟ ಇಲ್ಲದೆ ಇರುವಂತದ್ದು ಇಂಥದ್ದಂತ ದೇವರು ಆತನಿಗೆ ತಿಳಿಸಿದ್ದಾನೆ, ದೇವ್ರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅದನ್ನ ಪವಿತ್ರಾತ್ಮ ಪ್ರೇರಣೆ ಮೂಲಕ ಅದನ್ನ ಬರ್ದಿದ್ದಾನೆ ಅಂತಂದ್ರೆ, ಅದೇ ಪ್ರಕಾರ ಅದೇ ದೇವರ ಪವಿತ್ರಾತ್ಮ ಪ್ರೇರಣೆಯಿಂದ ದೇವರು ಇಷ್ಟಪಡುವಂತ ಯಜ್ಞ ಯಾವ್ದು ಎನ್ನುವಂಥದ್ದನ್ನು ಕೂಡ ಈತನು ಬರ್ದಿರ್ಬೇಕಲ್ವಾ? ಎಸ್, ಬರ್ದಿದ್ದಾನೆ ಪ್ರೇರೆ. ಬರ್ದಿರುವಂತದ್ದು ಅಲ್ಲ, ಸ್ವತಃ ಈತನು ದೇವರ ಹತ್ರ ಬೇಡಿಕೊಳ್ತಾ ಇದ್ದಾನೆ ಪ್ರೇರೆ. ಏನಂತ ಎರಡು ವಿಷಯಗಳನ್ನ ದೇವರ ಮುಂದಿಟ್ಟು, ಆ ಎರಡು ವಿಷಯಗಳಲ್ಲಿ ಆತನು ಬೇಡ್ಕೊಳ್ತಿರುವಂತದ್ದು ಏನು ಗೊತ್ತಾ? ದೇವರೇ ತಂದೆ, ಇದನ್ನ ನಿಮಗೆ ಇವು ನನ್ನ ಜೀವಿತದಲ್ಲಿ ನಿಮಗೆ ಸಮರ್ಪಕವಾಗಿರಲಿ, ಇದು ನಿಜವಾಗ್ಲೂ ನನ್ನ ಜೀವಿತದಲ್ಲಿ ನಿನಗೆ ಸಮರ್ಪಕವಾಗಿರುವಂತ ಕಾಣಿಕೆಯಾಗಿರಲಿ ಅಂತ, ಸಮರ್ಪಣೆ ಆಗಿರುವಂತ ಒಂದು ಯಜ್ಞವಾಗಿರ್ಲಿ ಅಂತ ದೇವರ ಹತ್ರ ಬೇಡಿಕೊಳ್ತಾ ಇದ್ದಾರೆ ಪ್ರೇರೆ. ಹಾಗಾದ್ರೆ ದೇವರು ಇಷ್ಟಪಡುವಂತ, ದೇವರಿಗೆ ಮೆಚ್ಚುಗೆಯಾದಂತ ಕಾಣಿಕೆ ಯಾವುದು, ಸಮರ್ಪಣೆ ಯಾವುದು ಅಂತಂದ್ರೆ, ದಾವೀದರವರು ಸ್ವತಃ ತಮ್ಮ ಜೀವಿತದಲ್ಲಿ ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಲ್ರೆಡಿ ಯಜ್ಞಗಳ ನಿನಗೆ ಅಪೇಕ್ಷೆ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ದೇವರು ಇಷ್ಟಪಡುವಂತದ್ದು ಯಾವ್ದು ಅಂತ ಕೇಳಿದ್ರೆ ತಮ್ಮ ಜೀವಿತದಲ್ಲಿ ತಾವು ಸಮರ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಆ ಸಮರ್ಪಣೆ, ಯಾವುದು ಇವರು ದೇವರಿಗೆ ಸಮರ್ಪಿಸಿಕೊಂಡಿರುವಂತ ಸಮರ್ಪಣೆ ಯಾವುದು, ದೇವರು ಮೆಚ್ಚುವಂತ ಸಮರ್ಪಣೆ ಯಾವುದು ಅಂತ ನಾವು ಒಂದ್ಸಲ ಆಲೋಚನೆ ಮಾಡಿದ್ರೆ, ಇದೇ ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ 14ನೇ ವಚನವನ್ನು ಒಂದ್ಸರಿ ಗಮನಿಸುತ್ತೇವೆ. ಅಲ್ಲಿ ಆ ಸತ್ಯವನ್ನ ರಿವೀಲ್ ಮಾಡ್ತಾ ಇದ್ದಾರೆ, ಆ ಸತ್ಯವನ್ನು ಹೇಳ್ತಿದ್ದಾರೆ. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ 14ನೇ ವಚನ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ರು ಪ್ರೇರೆ. ಅಂದ್ರೆ ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಅಂತ ಹೇಳ್ತಿದ್ದಾರೆ. ಈ ಮುಂಚೆ ಈತನೇ ಅಲ್ವಾ, ಅಂದ್ರೆ ದಾವೀದರವರೇ ಅಲ್ವಾ ಅಲ್ಲಿ ಹೇಳಿದ್ದು ಏನಂತ? ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ನಿನಗೆ ಸಮರ್ಪಿಸೇನು ಅಂದ್ರೆ ಸಮರ್ಪಿಸ್ತಾ ಇದ್ದೆ, ಒಂದ್ ವೇಳೆ ನಿನಗೆ ಅಪೇಕ್ಷೆ ಇದ್ದಿದ್ರೆ ಅಂತ. ಇಲ್ಲಿ ಈತನ ಏನಂತ ಹೇಳ್ತಿದ್ರೆ, ದೇವರ ಹತ್ರ ಬೇಡಿಕೊಳ್ತಾ ಇದ್ರೆ, ಆತನೇ ಬೇಡಿಕೊಳ್ತಾ ಆತನ ಮಾಡ್ತಿರುವಂತದ್ದೇನು, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಅಂತ ಕೋರಿಕೊಳ್ತಾ ಇದ್ದಾರೆ ಪ್ರೇರ, ಸಮರ್ಪಿಸ್ತಾ ಇದ್ದಾನೆ. ಓಕೆ, ಹಾಗಾದ್ರೆ ಇಲ್ಲಿ ನಮ್ಗೊಂದು ಸತ್ಯ ಗೊತ್ತಾಗ್ತಾ ಇದೆ. ಏನು ಆ ಸತ್ಯ ಅಂತಂದ್ರೆ, ದೇವರಿಗೆ ಸಮರ್ಪಿಸಬೇಕಾಗಿರುವಂತ, ದೇವರು ಇಷ್ಟಪಡುವಂತ, ದೇವರಿಗೆ ಮೆಚ್ಚುಗೆ ಆದಂತ ಸಮರ್ಪಣೆ ಯಾವುದು ಎನ್ನುವಂಥದ್ದನ್ನ ಕ್ಲಿಯರ್ ಆಗಿ ಇಲ್ಲಿ ದಾವೀದರವರು ಹೇಳ್ತಿದ್ದಾರೆ. ಯಾವುದಂತೆ? ಮೊದಲನೇದಾಗಿ ಮಾತುಗಳು, ಎರಡನೇದಾಗಿ ಹೃದಯದ ಧ್ಯಾನ. ಮಾತುಗಳು ಮತ್ತು ಎರಡನೇದಾಗಿ ಹೃದಯದ ಧ್ಯಾನ. ಓಕೆ, ಮಾತುಗಳ ವಿಷಯದಲ್ಲಿ ನಾವು ಆಲ್ರೆಡಿ ಹೋದ್ ಸಾರಿ ಮಾತು ಇರುವಂತ ಶಕ್ತಿ ಎಷ್ಟು ಎನ್ನುವಂಥದ್ದನ್ನ ನೋಡ್ಕೊಂಡಿದೀವಿ. ಮತ್ತೆ ಈ ಸಾರಿ ಮತ್ತೊಂದ್ಸಾರಿ ನೋಡಲ್ಲ, ಯಾಕಂದ್ರೆ ಆಲ್ರೆಡಿ ನೋಡಿದೀವಲ್ವಾ. ಮತ್ತೆ ಅದನ್ನ ನೋಡೋದಕ್ಕೆ ಹೋದ್ರೆ ಸಮಯ ಆಗಲ್ಲ. ಓಕೆ, ಹಾಗಾದ್ರೆ ಒಟ್ಟಿನಲ್ಲಿ ಎರಡು ನಮಗೆ ಇಲ್ಲಿ ಪಾಯಿಂಟ್ ನಮಗೆ ಕಾಣ್ತಾ ಇದೆ. ಒಂದು ಮಾತುಗಳು ಮತ್ತು ಹೃದಯದ ಧ್ಯಾನ. ಇವಾಗ ಸಮರ್ಪಿಸಬೇಕಾದಂತ ಪದಾರ್ಥ ಯಾವ್ದು ಅಂತ ನಮಗೆ ಗೊತ್ತಾಗಿದೆ. ನಂತರ ನಾವ್ ಏನ್ ಮಾಡ್ಬೇಕು ಹೇಳಿ ಪ್ರೇರೆ? ಆ ಹಳೆ ಒಡಂಬಡಿಕೆಯಲ್ಲಿ ಸಮರ್ಪಿಸುವಂತ ಪದಾರ್ಥಗಳು ದನ ಕುರಿಗಳು ಮತ್ತೆ ಪಕ್ಷಿಗಳ ಜಾತಿಯಲ್ಲಾದ್ರೆ ಪಾರಿವಾಳಗಳು, ಬೆಳಬಕ್ಕಿಗಳಾಗ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ಆದ ನಂತರ ಎರಡನೇ ಪಾಯಿಂಟ್ ಅವರು ಅದ್ರ ಕ್ವಾಲಿಟಿ ಚೆಕ್ ಮಾಡ್ಬೇಕಲ್ವಾ? ಇವಾಗ ಸಮರ್ಪಿಸುವಂತ ಪದಾರ್ಥ ಇದೆ ಅಂತ ಗೊತ್ತಾದ ನಂತರ ಎರಡನೇದಾಗಿ ಮಾಡ್ಬೇಕಾಗಿರುವಂತದ್ದು ಏನ್ ಹೇಳಿ? ಕ್ವಾಲಿಟಿ ಚೆಕ್ ಮಾಡ್ಬೇಕು. ಆದ್ರೆ ಯಾವ್ದಾದ್ರು ಲೋಪದೋಷ ಇದೆನಾ ಅಂತ ಕಂಪ್ಲೀಟ್ ಆಗಿ ಅದನ್ನ ಚೆಕ್ ಮಾಡಿದ ನಂತರ ಅದು ಸರ್ವದಲ್ಲಿ ಕೂಡ ಅದೆಲ್ಲಾ ಪೂರ್ಣ ಅಂಗಗಳಲ್ಲಿ ಕೂಡ ಸಂಪೂರ್ಣವಾಗಿ ಶುದ್ಧವಾಗಿದ್ದಾಗಲೇ ಅದನ್ನ ತಂದು ದೇವರಿಗೆ ಸಮರ್ಪಿಸ್ಬೇಕು. ಸೊ ಅದೇ ಪ್ರಕಾರ ಈಗ ನಾವು ಕೂಡ ನಮ್ಮ ಮಾತುಗಳು ಹೃದಯದ ಧ್ಯಾನ ಅಂತ ಏನಾದ್ರು ಹೇಳಿದ್ರಲ್ವಾ, ನಾವು ಕೂಡ ಚೆಕ್ ಮಾಡ್ಕೋಬೇಕು ಪ್ರೇರೆ. ನಾವು ಕೂಡ ಅದನ್ನ ಪರಿಶೀಲಿಸ್ಬೇಕು ಒಂದ್ಸಾರಿ, ಎಲ್ಲಾದ್ರೂ ಲೋಪದೋಷ ಇದೆನಾ ಅಂತ. ಹಾಗಾದ್ರೆ ಮಾತುಗಳಲ್ಲಿ ಏನಿದ್ರೆ ಲೋಪದೋಷವಾಗುತ್ತೆ ಅಂತಂದ್ರೆ, ಮಾತುಗಳಲ್ಲಿ ಅನೇಕ ವಿಧ ಅಲ್ವಾ. ಉದಾಹರಣೆಗೆ ಹೇಳ್ಕೊಳ್ಳೋದಾದ್ರೆ ಚಾಡಿ ಮಾತು, ಚಾಡಿ ಮಾತು, ಕಪಟದ ಮಾತು, ಮತ್ತೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇದೆ ಅಲ್ವಾ, ಹುಚ್ಚು ಮಾತು, ಹೊಲಸು ಮಾತು, ಕುಚೋದ್ಯ ಮಾತು. ಅದೇ ಪ್ರಕಾರ ಇನ್ನು ಏನೇನು ಮಾತುಗಳ ವಿಷಯದಲ್ಲಿ ಪ್ರಾಪಂಚಿಕವಾದಂತ ಹರಟೆ ಮಾತುಗಳಂತೂ ನಮಗೆ ಸತ್ಯದಲ್ಲಿ ತಿಮೋಥೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಪೌಲರವರು ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಮಾತುಗಳ ವಿಷಯದಲ್ಲಿ ಲೋಪದೋಷಗಳು. ಇವಾಗ ನಾವು ಆಲೋಚನೆ ಮಾಡಿರುವಂತ ಈ ಎಲ್ಲಾದ್ರಲ್ಲಿ ಜಸ್ಟ್ ಒಂದೇ ಒಂದು ಚಾಡಿ ಮಾತು ಎನ್ನುವಂಥದ್ದು ನಮ್ಮಲ್ಲಿ ಇದೆ ಅನ್ಕೊಳ್ಳಿ. ಇನ್ನು ಕಪಟದ ಮಾತು, ಹೊಲಸ ಮಾತು, ಕುಚೋದಿ ಮಾತು ಇವೆಲ್ಲ ನಮ್ಮಲ್ಲಿ ಇಲ್ಲ. ಜಸ್ಟ್ ಚಾಡಿ ಮಾತು ಒಂದೇ. ಅಂದ್ರೆ ಇವೆಲ್ಲವುಗಳಲ್ಲಿ ಒಂದೇ ಒಂದು ನಮ್ಮಲ್ಲಿ ಇದ್ದು ಕೂಡ ನಾವು ನಮ್ಮ ಬಾಯಿ ಮೂಲಕ ಅವಾಗ ನಮ್ಮ ಮಾತುಗಳ ಮೂಲಕ ದೇವರ ಹತ್ರ ಪ್ರಾರ್ಥನೆ ಮಾಡುವಂತದ್ದು, ಹಾಡುಗಳನ್ನ ಆಡುವಂತದ್ದು, ವಾಕ್ಯಗಳನ್ನ ಹೇಳುವಂತದ್ದು, ಇದೆಲ್ಲಾ ಮಾಡಿ ಅಂದ್ರೆ ಒಂದು ವೇಳೆ ಆ ಲೋಪದೋಷ ಒಂದೇ ಒಂದು ಲೋಪದೋಷ ಇಟ್ಕೊಂಡು ನಾವೇನಾದ್ರೂ ದೇವರಿಗೆ ಈ ರೀತಿಯಾಗಿ ನಾವು ನಮ್ಮ ಮಾತುಗಳನ್ನ ಸಮರ್ಪಿಸಿದ್ರೆ ಆಗ ಕಂಪ್ಲೀಟ್ ಆಗಿ ದೇವರು ಅಸಹ್ಯ ಪಡುವಂತಹ ಸಮರ್ಪಣೆಯಾಗಿ ಅದು ಕನ್ವರ್ಟ್ ಆಗುತ್ತೆ ಪ್ರೇರೆ, ಬದಲಾಗಿ ಬಿಡುತ್ತೆ. ಆದದರಿಂದ ನಮ್ಮಲ್ಲಿ ಏನಾದ್ರು ಲೋಪದೋಷ ಇದೆನಾ ಅಂತ ನಾವು ಕಂಪ್ಲೀಟ್ ಆಗಿ ಅಂದ್ರೆ ನಮ್ಮ ಮಾತುಗಳ ವಿಷಯದಲ್ಲಿ ಚೆಕ್ ಮಾಡ್ಕೋಬೇಕಂತೆ. ಅಂದ್ರೆ ದೇವರು ಇಷ್ಟಪಡುವಂತ ಸಮರ್ಪಣೆ ಯಾವ್ದಂತ ನಮಗೆ ಭಕ್ತರಾದಂತ ದಾವೀದರ ಮೂಲಕ ತಿಳಿಸ್ತಾ ಇದ್ದಾರೆ. ಯಾವುವು ಅಂತಂದ್ರೆ ಎರಡು ಮುಖ್ಯವಾಗಿ ನಮಗೆ ಕಾಣ್ತಾ ಇದೆ. ಒಂದು ನಮ್ಮ ಮಾತುಗಳು, ಎರಡನೇದಾಗಿ ನಮ್ಮ ಹೃದಯದ ಧ್ಯಾನ ಅಂತ.
ಅದನ್ನೇ ಭಕ್ತನು ಕೂಡ ಅದನ್ನ ಸಮರ್ಪಿಸ್ಕೊಳ್ತಾ ಇದ್ದಾನೆ. ಸೊ ಇವಾಗ ನಮ್ಗೆ ಇಲ್ಲಿ ನಮಗೊಂದು ಕ್ವಶನ್ ಬರ್ಬೋದು. ಏನಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಭಕ್ತನಾಗಿರುವಂತ ದಾವೀದನು ತನ್ನ ಮಾತುಗಳನ್ನ ಮತ್ತು ತನ್ನ ಹೃದಯದ ಧ್ಯಾನವನ್ನ ದೇವರಿಗೆ ಸಮರ್ಪಿಸ್ಕೊಳ್ತಾ ಇದ್ದಾನಲ್ವಾ ಬ್ರದರ್? ಆತನ ಎಲ್ಲಿ ಕೂಡ ತನ್ನ ಚೆಕ್ ಮಾಡಿಕೊಂಡ ಹಾಗೆ ನಮಗೆ ಕಾಣ್ತಾ ಇಲ್ಲಲ್ವಾ ಅಂತ ನಮ್ಗೆ ಅನ್ಸ್ಬೋದಲ್ವಾ? ಆತನು ತನ್ನ ಮಾತುಗಳನ್ನ ಹೃದಯದ ಧ್ಯಾನವನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದಾನೆ, ಓಕೆ. ಆದ್ರೆ ತನ್ನ ಮಾತನ್ನ ಹೃದಯದ ಧ್ಯಾನವನ್ನ ಒಂದು ಸಾರಿ ಚೆಕ್ ಮಾಡ್ಕೊಂಡಂತದ್ದು ಎಲ್ಲಿ ನಮಗೆ ಕಾಣಿಸ್ತಾ ಇಲ್ಲಲ್ವಾ ಅಂತ ನಮಗೆ ಕ್ವಶನ್ ಬಂದ್ರೆ, ಇಲ್ಲಿ ಚೆಕ್ ಮಾಡಿಕೊಳ್ಳುವಂತದ್ದಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಸಮರ್ಪಿಸುವಂತದ್ದು ನಮಗೆ ಕಾಣ್ತಾ ಇದೆ. ಆದ್ರೆ ಈ ಸಮರ್ಪಣೆಗಿಂತ ಮುಂಚೆ ಅದನ್ನ ಏನ್ ಮಾಡ್ಕೊಂಡಿದ್ದಾನೆ ಗೊತ್ತಾ ಪ್ರೇರೆ? ಕಂಪ್ಲೀಟ್ ಆಗಿ ತನ್ನ ಹೃದಯದ ಧ್ಯಾನವನ್ನು ಮತ್ತೆ ಮಾತುಗಳನ್ನ ಚೆಕ್ ಮಾಡಿಕೊಂಡಿದ್ದಾನೆ ಪ್ರೇರೆ. ಓಕೆನಾ? ಹಾಗಾದ್ರೆ ಚೆಕ್ ಮಾಡಿಕೊಂಡಿದ್ದಾನೆ ಅಂತ ಹೇಳಿದೆ ಅಂತಂದ್ರೆ ಒಂದ್ಸಾರಿ ನೋಡಿ, ಇದೇ ಕೀರ್ತನೆ 17ನೇ ಅಧ್ಯಾಯ, 2 ಪೇಜ್ ಟರ್ನ್ ಮಾಡಿ ಪ್ರೇರೆ ಈ ಕಡೆ. 17ನೇ ಅಧ್ಯಾಯ 3ನೇ ವಚನವನ್ನು ಒಂದ್ಸರಿ ಗಮನಿಸಿ. 3ನೇ ವಚನ ಓದಿ ಅಕ್ಕ. ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು. ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ. ಹಾ, ಸಾಕು ನೋಡಿ ಬೇರೆ. ಇಲ್ಲಿ ಕಂಪ್ಲೀಟ್ ಆಗಿ ತನ್ನ ಹೃದಯವನ್ನು ಮತ್ತು ತನ್ನ ಮಾತುಗಳನ್ನ, ಅಂದ್ರೆ 2 ವಿಷಯಗಳಲ್ಲಿ ಆತನು ಎತ್ತಿ ಮಾತಾಡ್ತಿದ್ದಾನೆ. ಒಂದ್ಸಲ ಆಲೋಚನೆ ಮಾಡಿ ನೋಡಿ ಪ್ರೇರೆ. ಒಂದ್ಸಲ ನೀವು ಕೂಡ ಗಮನವಿಟ್ಟು ಕೇಳಿಸ್ಕೊಂಡು ನೋಡಿ. ಮತ್ತೆ ಅಲ್ಲಿ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ನೀನು ನನ್ನ ಹೃದಯವನ್ನು, ಮೇನ್ ಪಾಯಿಂಟ್ ಒಂದ್ ಎತ್ತಿದ್ರಿ ಇಲ್ಲಿ ಹೃದಯ. ಅಲ್ಲಿ ನಮಗೂ ಕೂಡ ಆತನು ಹೇಳಿರುವಂತದ್ದು ಏನು? ದೇವರಿಗೆ ಸಮರ್ಪಿಸಿರುವಂತ 2 ಪಾಯಿಂಟ್ ಏನು? ಒಂದು ಮಾತುಗಳು, 2ನೇದೇ ಹೃದಯದ ಧ್ಯಾನ ಅಂತ ನೋಡಿದ್ವಲ್ವಾ? ಈಗ ಅದರಲ್ಲಿ ಒಂದು ಏನಂತ ಒಂದು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಏನು? ಹೃದಯ. ಆಗ ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು, ಯಾವ ದುರಾಲೋಚನೆ ಆದ್ರೂ ನನ್ನನ್ನು ದೊರೆಯುವುದಿಲ್ಲ. ಓಕೆ, ಕನ್ಫರ್ಮ್ ಆಯ್ತು. ಅಂದ್ರೆ ಹೃದಯವನ್ನ ಕಂಪ್ಲೀಟ್ ಆಗಿ ಅದನ್ನ ಪರಿಶೋಧನೆ ಮಾಡ್ಕೊಂಡು ನೋಡಿದಾಗ ಯಾವ್ದೇ ರೀತಿ ತಪ್ಪ ಆತನಿಗೆ ಕಾಣ್ಲಿಲ್ಲ ಅಂತೆ, ಸಿಕ್ತೇ ಅಲ್ವಂತೆ. ಹಾಗಾದ್ರೆ ಇದು ಸಮರ್ಪಣೆಗೆ ಯೋಗ್ಯವಾದದ್ದಾಗಿ ಆತನಿಗೆ ಕನ್ಸಿಡರ್ ಆಯ್ತು. ಓಕೆನಾ? ಹಾಗಾದ್ರೆ ಅದನ್ನ ಆತನು ಒಂದ್ ಕಡೆ ಇಟ್ರೆ, ಮತ್ತೆ 2ನೇದಾಗಿ ಯಾವ್ದನ್ನು ಕೂಡ ಹೇಳ್ತಿದ್ದಾನೆ? ನನ್ನಲ್ಲಿ ದೊರೆಯುವುದಿಲ್ಲ, ಯಾವ ದುರಾಲೋಚನೆ ಆದ್ರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ. ಇಲ್ಲಿ ನೋಡಿ, 2ನೇದಾಗಿ ಯಾವುದನ್ನ ಮತ್ತೆ ಮೆನ್ಷನ್ ಮಾಡ್ತಾ ಇದ್ರೆ, ಬಾಯಲ್ಲಿಯೂ ತಪ್ಪಿಲ್ಲ. 2 ಮುಖ್ಯವಾದ ವಿಷಯಗಳನ್ನ ಇಲ್ಲಿ ಕೂಡ ಮತ್ತೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಒಂದು ನಮ್ಮ ಬಾಯಿ ಮಾತು, ತನ್ನ ಬಾಯಿ ಮಾತು, 2ನೇದಾಗಿ ಮತ್ತೆ ತನ್ನ ಹೃದಯದ ಧ್ಯಾನವನ್ನು ಕುರಿತು ಮತ್ತೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದನ್ನೇ ಮತ್ತೆ ಅಲ್ಲಿ 19ನೇ ಅಧ್ಯಾಯ 14ನೇ ವಚನದಲ್ಲಿ ಮತ್ತೆ ದೇವರ ಹತ್ರ ಅದನ್ನ ಸಮರ್ಪಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಕ್ತನಾಗಿರುವಂತ ದಾವೀದನ್ನು ಚೆಕ್ ಮಾಡಿಕೊಂಡಿದ್ದಾರೆ, ಅದು ಸಂಪೂರ್ಣವಾಗಿ ಶುದ್ಧವಾಗಿರೋದ್ರಿಂದ ಮತ್ತೆ 2ನೇದಾಗಿ ಅಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಅಂದ್ರೆ ದೇವರು ಇಸ್ರಾಯೇಲ್ಯರಿಗೆ ಭೌತಿಕವಾಗಿ ಕೊಟ್ಟಂತಹ ಒಂದು ಪಶುಗಳ ಸಮರ್ಪಣೆಯ ವಿಷಯದಲ್ಲಿಯೇ ಅಷ್ಟು ಸ್ಟ್ರಿಕ್ಟ್ ಆಗಿ ದೇವರು ಆಜ್ಞೆ ಮಾಡಿರ್ಬೇಕಾದ್ರೆ, ಯಾವುದೇ ರೀತಿ ಲೋಪದೋಷಗಳು, ಯಾವುದೇ ರೀತಿ ದುರ್ಲಕ್ಷಣ ಇರಬಾರ್ದು ಅಂತ ಆಜ್ಞೆ ಮಾಡಿ ಸ್ಟ್ರಿಕ್ಟ್ ಆಗಿ ಇಡಬೇಕಾದ್ರೆ, ಇದನ್ನ ದೇವರು ಇಷ್ಟಪಡುವಂತ ಯಜ್ಞ, ಅಂದ್ರೆ ದೇವರಿಗೆ ಒಂದು ರೀತಿ ಬೇಕಾಗಿರುವಂತ, ದೇವರು ಇಷ್ಟಪಡುವಂತ ಯಜ್ಞ ಯಾವ್ದಂತಂದ್ರೆ ನಮ್ಮ ಬಾಯಿ ಮಾತುಗಳು ಪ್ರೇರಣೆ. ಮತ್ತೆ ನಿಜವಾಗ್ಲೂ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಕೂಡ ಇರುತ್ತೆ ಪ್ರೇರಣೆ. ನಾವು ಕರ್ತನನ್ನು, ಅಂದ್ರೆ ಆತನು ಕರ್ತನೆಂದು ಬಾಯಿಯಿಂದ ಹರಕೆ ಮಾಡುವಂತದ್ದೇ ದೇವರಿಗೆ ನಾವು ಸಮರ್ಪಿಸುವಂತ ಯಜ್ಞವಾಗಿದೆ ಅಂತ ಕ್ಲಿಯರ್ ಆಗಿರುತ್ತೆ. ಒಂದ್ಸರಿ ಆಮೇಲೆ ನೋಡ್ಕೊಳ್ಬೇಕಾದ್ರೆ 13ನೇ ಅಧ್ಯಾಯದಲ್ಲಿ ಇರುತ್ತೆ ನೋಡಿ ವಚನ. ಆಮೇಲೆ ಅದ್ರಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ. 13ನೇ ಅಧ್ಯಾಯ ಓದ್ತಾ ಹೋದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಸಿಗುತ್ತೆ. ಓಕೆನಾ? ಓಕೆ, ಇವಾಗ ನಾವು ಎಲ್ಲಿ ಬಂದಿವಿ? ನಮ್ಮ ಮಾತುಗಳು ಮತ್ತು ನಮ್ಮ ಹೃದಯದ ಧ್ಯಾನ. ಅಂದ್ರೆ ಇದು ನಿಜವಾಗ್ಲೂ ದೇವರಿಗೆ ಸಮರ್ಪಿಸಬೇಕಾಗಿರುವಂತ ಯಜ್ಞವಾಗಿ ನಾವು ನೋಡ್ತಾ ಇದ್ದೀವಿ. ಕನ್ಸಿಡರೇಷನ್ ಅಂದ್ರೆ ದೇವರು ಇಷ್ಟಪಡುವಂತ ಯಜ್ಞ. ಈಗ ಈ ಯಜ್ಞದಲ್ಲಿ ಸಮರ್ಪಿಸೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಂತೆ? ಅದರ ಒಂದು ಕ್ವಾಲಿಟಿಯನ್ನ ಚೆಕ್ ಮಾಡ್ಬೇಕು. ಅದ್ರಲ್ಲಿರುವಂತ ಲೋಪದೋಷ ಏನಾದ್ರು ಇದೆನಾ ಅಂತ ಕಂಪ್ಲೀಟ್ ಆಗಿ ನಾವು ಚೆಕ್ ಮಾಡಿ, ಅದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ ನಂತರ ಅದನ್ನ ದೇವರಿಗೆ ನಾವು ಸಮರ್ಪಿಸ್ಬೇಕಂತ ದೇವ್ರು ಹೇಳ್ತಿದ್ರು. ಓಕೆ, ಈಗ ಹಾಗಾದ್ರೆ ನಮ್ಮ ಬಾಯಿ ಮಾತು, ನಮ್ಮ ಹೃದಯದ ಧ್ಯಾನವನ್ನು ಕೂಡ ನಮ್ಮ ಜೀವಿತದಲ್ಲಿ ನಾವು ಕಳೆಯುವಂತ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣಕ್ಕೂ ನಾವು ಆಲೋಚನೆ ಮಾಡ್ಬೇಕಾಗಿರುವಂತದ್ದು ಯಾವ್ದ್ರ ಕುರಿತು? ನಮ್ಮ ಬಾಯಿ ಮಾತು ಮತ್ತೆ ನಮ್ಮ ಹೃದಯದ ಧ್ಯಾನ. ಎಲ್ಲಾದ್ರೂ ನಮ್ಮಲ್ಲಿ ಲೋಪ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಂಡು, ನಾವು ಕೇಳಿದ ತಕ್ಷಣ ಕಪಟದ ಮಾತು, ಚಾಡಿ ಮಾತು, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು, ಈ ರೀತಿಯಾದಂತ ಮಾತುಗಳನ್ನ ಕೇಳಿದ ತಕ್ಷಣ ಓಹೋ ಈ ರೀತಿಯಾದಂತದ್ದು ನಮ್ಮಲ್ಲಿ ಎಲ್ಲ ಬಿಡು, ಆ ಕೇಳಿದ ತಕ್ಷಣ ಇಲ್ಲ ಅಂತ ಅಂದ್ಕೋಬಾರ್ದು. ಒಂದ್ ಸಾರಿ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನ್ ಮಾತಾಡಿದೀವಿ ಅಂತ, ಯಾರ್ಯಾರ ಹತ್ರ ಏನೇನ್ ಮಾತಾಡಿದೀವಿ ಅಂತ ಒಂದ್ಸಾರಿ ನಾವು ನಿಧಾನವಾಗಿ ಆಲೋಚನೆ ಮಾಡ್ತಾ ಬಂದ್ರೆ, ಆಲ್ರೆಡಿ ನಾವ್ ಎಲ್ಲಾದ್ರೂ ತಪ್ಪಿದ್ರಿ ನಮ್ಮ ಮನಸ್ಸಾಕ್ಷಿ ಹೇಳ್ಬಿಡ್ತದೆ, ಈ ರೀತಿ ಇಂಥದ್ದಲ್ಲಿ ಈ ರೀತಿ ತಪ್ಪಿದ್ಯಾ, ಈ ರೀತಿ ಮಾತಾಡಿದ್ಯಾ ಅಂತ ನಮ್ಮ ಮನಸ್ಸಾಕ್ಷಿ ನಮಗೆ ಕಂಪ್ಲೀಟ್ ಆಗಿ ಸಾಕ್ಷಿ ಕೊಡುತ್ತೆ. ಸೊ ಅದನ್ನ ಹಿಡಿದುಕೊಂಡು ನಾವೇನ್ ಮಾಡ್ಬೇಕು? ಆಗ ನಾವು ಒಳಗಾಗದೆ ಅಯ್ಯೋ ಈ ರೀತಿ ಆಗ್ಬಿಡುತ್ತಲ್ಲ ಅಂತ ನಾವು ಇದು ಮಾಡ್ಕೊಳ್ಳದೆ, ದೇವ್ರ ಹತ್ರ ಬಂದು ದೇವರಿಗೆ ಭಯಪಟ್ಟು ಮತ್ತೆ ದೇವ್ರ ಹತ್ರ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳ್ಕೊಂಡು ಇದನ್ನ ನನ್ನಿಂದ ತೆಗೆದಾಕಿ ಅಂತ ನಾವು
ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ನಾವು ಸಿದ್ಧರಾಗಿ ನಿಲ್ಬೇಕು. ಅದನ್ನ ಮತ್ತೆ ಕಂಪ್ಲೀಟ್ ಆಗಿ ನಮ್ಮಿಂದ ನಾವು ಅದನ್ನ ತೆಗೆದಾಕಿಕೊಳ್ಳೋದ್ರ ಮೂಲಕ, ದೇವರ ಹತ್ರ ಬೇಡಿಕೊಳ್ಳೋದ್ರ ಮೂಲಕ ಮತ್ತೆ ನಾವು ಸೆಟ್ ಆಗ್ಬೇಕಂತ. ಒಂದು ವೇಳೆ ನಾವು ಸೆಟ್ ಆಗದೆ ನಾವು ಬಾಯಲ್ಲಿ ಅದೆಲ್ಲ ಗಲೀಜ್ ಮಾತುಗಳು ಮಾತಾಡುವಂತದ ಇರ್ಬೋದು, ಬಾಯಲ್ಲಿ ಬರುವಂತ ಹೊರಡುವಂತ ದುರ್ಭಾಷೆಗಳನ್ನ ನಾವು ಬಿಡದೆ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಕೂಡ ಬಾಯಿಂದ ಬರುವಂತ ದುರ್ಭಾಷೆಗಳಾಗಿರ್ಬೋದು, ಚಾಡಿ ಮಾತುಗಳಾಗಿರ್ಬೋದು, ಇತರರ ಕುರಿತು ಕೆಟ್ಟದಾಗಿ ಮಾತಾಡುವಂತದ್ದು, ಕಪಟದ ಮಾತು, ಎಲ್ಲವನ್ನು ಕೂಡ ನಾವು ಇನ್ನು ಒಂದು ವೇಳೆ ಬಿಡದೇನೆ ನಾವು ದೇವರ ಹತ್ರ ಪ್ರಾರ್ಥನೆಗಳು, ವಾಕ್ಯ ಓದುವಂತದ್ದು, ಈ ರೀತಿ ಎಲ್ಲ ಹಾಡು ಆಡುವುದಕ್ಕೆಲ್ಲ ಉಪಯೋಗ ಮಾಡಿಕೊಂಡ್ರೆ ಈಗ ಇಲ್ಲಿ ನಮಗೆ ರಿಸಲ್ಟ್ ಜಲ್ದಿ ಬೇಗನೆ ಕಾಣದಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ಅದರ ಒಂದು ರಿಸಲ್ಟ್, ಅದರ ತೀವ್ರತೆ ನಾವು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಿದ್ರು. ಅಂದ್ರೆ ದೇವರಿಗೆ ಅಸಹ್ಯವಾಗಿರುವಂತ ಯಜ್ಞ ಅಂತ ಕ್ಲಿಯರ್ ಆಗಿ ಇಸ್ರಾಯೇಲ್ಯರಿಗೆ ದೇವರು ಕೊಟ್ಟಿರ್ಬೇಕಾದ್ರೇನೆ, ನೀವು ಒಂದು ವೇಳೆ ಯಾವ್ದಾದ್ರು ದುರ್ಲಕ್ಷಣ ಇರುವಂತ ಒಂದು ಸ್ವಲ್ಪ ಲೋಪದೋಷ ಇರುವಂತದ್ದು ನೀವು ಸಮರ್ಪಿಸಿದ್ರು ಕೂಡ ಅದು ನನಗೆ ಅಸಹ್ಯ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಅದೇ ಪ್ರಕಾರ ನಾವು ಕೂಡ ಈಗ ನಮ್ಮ ಬಾಯಿ ಮಾತುಗಳಲ್ಲಿ ಸಮರ್ಪಿಸುವಂತದ್ದು ಅಂತಂದ್ರೆ ನಾವು ಅಲ್ಲೇ ಇದಲ್ವಾ 13ನೇ ಅದೇ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 13ನೇ ಅಧ್ಯಾಯ ಅಂತ ಹೇಳಿದಲ್ವಾ, ನಾವು ಆತನನ್ನು ಕರ್ತನೆಂದು ನಮ್ಮ ಬಾಯಿಂದ ಅರಿಕೆ ಮಾಡುವಂತದ್ದೇ ನಾವು ಅರ್ಪಿಸುವಂತ ಯಜ್ಞವಾಗಿದೆ ಅಂತ. ಅಂದ್ರೆ ಯಾವ ಬಾಯಿ ಮೂಲಕ ನಾವು ಕರ್ತನನ್ನ ದೇವರೆಂದು ನಾವು ಘನಪಡಿಸ್ತೀವೋ, ಹಾಡುಗಳ ಮೂಲಕ ಇರ್ಬೋದು, ಪ್ರಾರ್ಥನೆ ಮೂಲಕ ಇರ್ಬೋದು, ವಾಕ್ಯದ ಮೂಲಕ ಇರ್ಬೋದು, ನಾವೆಂತ ದೇವರಿಗೆ ಘನಪಡಿಸ್ತೀವೋ, ಇದೇ ದೇವರಿಗೋಸ್ಕರ, ಅಂದ್ರೆ ದೇವರು ಕೊಟ್ಟ ಬಾಯಿ ಮಾತುಗಳನ್ನ ದೇವರಿಗೋಸ್ಕರ ಉಪಯೋಗಿಸಿಕೊಳ್ಳುವಂತದ್ದೇ ದೇವರಿಗೆ ಸಮರ್ಪಿಸಿದ ಹಾಗೆ. ಈಗ ದೇವರಿಗೋಸ್ಕರ ಸಮರ್ಪಿಸುವಂತ ಇದನ್ನ ಮತ್ತೆ ಲೋಕದಲ್ಲಿರುವಂತ ಯಾವ್ದಾದ್ರು ಕೆಟ್ಟದ್ದಾಗಿರುವಂತ ಮಾತುಗಳನ್ನ ಆಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ದೇವರ ಅಸಹ್ಯ ಪಡುವಂತದ್ದಾಗಿ ಅದು ಬದಲಾಗುತ್ತೆ. ಓಕೆ, ಈಗ ಮಾತುಗಳ ವಿಷಯದಲ್ಲಿ ನೋಡಿದ್ವಿ. ಇನ್ನ ಸಿಂಪಲ್ ಆಗಿ ಹೃದಯದ ಧ್ಯಾನದ ವಿಷಯ ಕುರಿತು 10 ನಿಮಿಷದಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಮುಕ್ತಾಯ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಅಣ್ಣರು ಹಾಕಿದ್ರು ನೋಡಿ, ಇಬ್ರಿಯರಿಗೆ ಬರೆದ ಪತ್ರಕ್ಕೆ 13ನೇ ಅಧ್ಯಾಯ 15ನೇ ವಚನದಲ್ಲಿ ಇರುತ್ತೆ. ಓಕೆ, ಇವಾಗ ಹೃದಯದ ಧ್ಯಾನದಲ್ಲಿ ನಾವು ಹೋಗೋದಾದ್ರೆ 2ನೇ ಪಾಯಿಂಟ್ ಏನು? ಹೃದಯದ ಧ್ಯಾನ. ಒಂದು ಮಾತುಗಳು, 2ನೇದಾಗಿ ಹೃದಯದ ಧ್ಯಾನ. ಇನ್ನು ಈ ಮಾತುಗಳ ವಿಷಯದಲ್ಲಿ ಆಲೋಚನೆ ಮಾಡ್ಬೇಕಾಗಿರುವಂತ ವಿಷಯ ಏನಂತಂದ್ರೆ ಮಾತುಗಳಿಗೆ ಇರುವಂತ ಶಕ್ತಿ. ಆಲ್ರೆಡಿ ಇದನ್ನ ನಾವು ಈ ಮುಂಚೆ ಆಲೋಚನೆ ಮಾಡಿರುವುದರಿಂದ ಮತ್ತೆ ಇದನ್ನ ನಾವು ನೋಡ್ಕೊಳಕ್ ಹೋಗ್ತಿಲ್ಲ. ಈಗ ಡೈರೆಕ್ಟ್ ಆಗಿ ಹೃದಯದ ಧ್ಯಾನಕ್ಕೆ ಹೋಗ್ತಾ ಇದೀವಿ. ಓಕೆ, ಹೃದಯದ ಧ್ಯಾನಕ್ಕೆ ಪ್ರೇರೆ ನಾವು ಇನ್ನು ಬರೋದಾದ್ರೆ ನಿಜವಾಗ್ಲೂ ಕೂಡ ಹೃದಯದ ಧ್ಯಾನ ಎಷ್ಟು ಶ್ರೇಷ್ಠವಾದದ್ದು ಅಂತ ನಾವು ಆಲೋಚನೆ ಮಾಡಿದ್ರೆ, ಈ ಕೀರ್ತನೆಗಳ ಗ್ರಂಥ 1ನೇ ವಚನದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿರುತ್ತಲ್ವಾ, ಯಾವೊಂದು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಅಂತ ಇದೆನಾ, ಅವನು ಧನ್ಯನು ಅಂತ ಇದೆನಾ ಪ್ರೇರೆ? ಅಲ್ಲಿ ಒಂದ್ಸರಿ ಕ್ಲಿಯರ್ ಆಗಿ ಎಷ್ಟೋ ಧನ್ಯನು ನೋಡಿ. ನಿಜವಾಗ್ಲೂ ಪ್ರೇರೆ ಎಷ್ಟೋ ಎನ್ನುವಂತ ಈ ಪದ ಸಾಮಾನ್ಯವಾಗಿ ಎಲ್ಲಾ ಕಡೆ ಬಳಕೆ ಆಗಿರಲ್ಲ. ಕೇವಲ ಅದು ಎಲ್ಲಿ ಬಳಕೆ ಆಗ್ಬೇಕು ಅಲ್ಲಿ ಮಾತ್ರನೇ ಬಳಕೆ ಆಗುತ್ತೆ. ಈಗ ನೋಡಿ, ಯೇಸು ಕ್ರಿಸ್ತರು ಧನ್ಯರು ಧನ್ಯರು ಅಂತ ಮತ್ತೇನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಮತ್ತೆ ಶಾಂತರು ಧನ್ಯರು, ದುಃಖ ಪಡುವವರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಈ ರೀತಿಯಾದಂತ ಧನ್ಯತೆಗಳನ್ನ ಕುರಿತು ಧನ್ಯರು 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 ಅಂತ ಹೇಳ್ಕೊಂಡು ಬಂದ್ರು. ಅಲ್ಲಿ ಯಾರು ಮಾಡ್ಬೋದಿತ್ತಲ್ವ ಪ್ರೇರೆ? ಆತ್ಮದಲ್ಲಿ ಬಡವರಾಗಿರುವವರು ಎಷ್ಟೋ ಧನ್ಯರು, ಎಷ್ಟೋ ಎನ್ನುವಂತ ಅಲ್ಲಿ ಯಾಕೆ ಬಳಕೆ ಮಾಡಿಲ್ಲ ಅಂದ್ರೆ, ಅದೆಲ್ಲದಕ್ಕಿಂತಲೂ ಧನ್ಯತೆಯಲ್ಲಿ ಶ್ರೇಷ್ಠ, ಅಂದ್ರೆ ಧನ್ಯತೆಯಲ್ಲಿ ಎಷ್ಟೋ ಧನ್ಯನು ಎನ್ನುವಂತ ಬಿರುದು ಪಡ್ಕೊಳ್ಳುವಂತದ್ದು ಯಾರು ಅಂತಂದ್ರೆ, ಹಾಗಲ್ಲಿರುವ ದೇವರ ವಾಕ್ಯಗಳನ್ನ ಧ್ಯಾನ ಮಾಡುವಂತದ್ದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಎನ್ನುವಂಥದ್ದನ್ನ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹಗಲಿರುಳು ದೇವರು ನಿಜವಾಗಿ ಎಷ್ಟೋ ಎನ್ನುವಂತ ನೋಡಿ, ಅಲ್ಲಿ ದೇವರು ಯೇಸು ಕ್ರಿಸ್ತರು ಹೇಳ್ತಿರ್ಬೇಕಾದ್ರೆ ದುಃಖ ಪಡುವವರು ಎಷ್ಟೋ ಧನ್ಯರು, ಶಾಂತರು ಎಷ್ಟೋ ಧನ್ಯರು ಅಂತ ಹೇಳಿದ್ರ ಇಲ್ಲಿ ಕೂಡ. ಆದ್ರೆ ಸಾಮಾನ್ಯವಾಗಿ ಧನ್ಯರು ಧನ್ಯರು ಅಂತಾನೆ ನಾವು ನೋಡ್ತೀವಿ. ಆದ್ರೆ ಎಷ್ಟೋ ಧನ್ಯನು ಅನ್ನುವಂತ, ಎಷ್ಟೋ ಧನ್ಯರು ಎನ್ನುವಂತ ಪದವನ್ನ ಜಸ್ಟ್ ವಾಕ್ಯಗಳನ್ನ ದೇವರು ಯಾರು ವಾಕ್ಯಗಳನ್ನ ಹಗಲಿರಲು ಕೂಡ ಧ್ಯಾನ ಮಾಡ್ತಾರೋ, ದೇವರ ಧ್ಯಾನದಲ್ಲಿ ಇರ್ತಾರೋ, ತನ್ನ ಹೃದಯವನ್ನ ದೇವರ ಧ್ಯಾನಕ್ಕೋಸ್ಕರ ಸಮರ್ಪಿಸ್ತಾರೋ ಅವರಿಗೋಸ್ಕರ ಮಾತ್ರ ನೇಮಿಸಲ್ಪಟ್ಟಿರುವಂತ ಬಿರುದು ಅದು ಯಾವುದು? ಎಷ್ಟೋ ಧನ್ಯತೆ ಎನ್ನುವಂಥದ್ದು. ಎಷ್ಟೋ ಅಂತಂದ್ರೆ ಎಷ್ಟು ಬೇರೆ, ಎಷ್ಟು ಅದ್ಭುತವಾದ ಮಾತು ಒಂದ್ಸಲ ಆಲೋಚನೆ ಮಾಡಿ. ಎಷ್ಟೋ ಅಂತ ಇದೆ. ಎಷ್ಟು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಒಂದ್ಸತಿ ನೋಡಿ, ಎಷ್ಟೋ ಅಂತ ಲಿಮಿಟ್ಲೆಸ್ ಆಗಿ ನಮಗೆ ಕಾಣ್ತಾ ಇದೆ. ಅಂದ್ರೆ ಉದಾಹರಣೆಗೆ ಯೋಹಾನರವರು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದ್ ಮಾತು ಬರೆಯಲ್ಪಟ್ಟಿರುತ್ತೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಅಂತ ಇರುತ್ತೆ. ಅಂದ್ರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ, ಅಂದ್ರೆ ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟಿದಾರಲ್ವಾ, ಪ್ರೀತಿ ಎಷ್ಟಂತ ನಮ್ಮಿಂದ ವರ್ಣಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ವರ್ಣಿಸಕ್ಕಾಗದೇ ಇರುವಂತದ್ದನ್ನ ಬರಿಬೇಕಾದ್ರೆ ಎಷ್ಟೋ ಅನ್ನುವಂತ ಪದವನ್ನ ಬಳಸ್ತಾರೆ. ಅದಕ್ಕೆ ಉದಾಹರಣೆ ಇದನ್ನ ನಾವು ನೋಡಿದ್ವಿ ಯೋಹಾನರವರು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ. ಅಂದ್ರೆ ದೇವರು ಲೋಕದ ಮೇಲೆ ಇಟ್ಟಂತ ಪ್ರೀತಿ ಸಾಮಾನ್ಯವಾಗಿರುವಂತದ್ದಲ್ಲ, ಅದು ಅದಕ್ಕೊಂದು ಲಿಮಿಟ್ ಇರುವಂತದ್ದಲ್ಲ. ಅದು ಎಷ್ಟೋ ಅಂದ್ರೆ ನಮ್ಮಿಂದ ವರ್ಣಿಸಕ್ಕಾಗದೇ ಇರುವಷ್ಟು. ಅದೇ ಪ್ರಕಾರ ಆ ಎಷ್ಟೋ ಎನ್ನುವಂತ ಪದ ಮತ್ತೆ ಎಲ್ಲಿ ಬಳಕೆ ಆಗಿದೆ?
ಕೀರ್ತನೆಗಳ ಗ್ರಂಥ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಯಾರು ದೇವರ ಧರ್ಮಶಾಸ್ತ್ರವನ್ನ, ದೇವರ ಆಜ್ಞೆಗಳನ್ನ, ಹೃದಯದ ಧ್ಯಾನವನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸ್ತಾರೋ ಅವರಿಗೆ ಸಲ್ಲತಕ್ಕಂತ ಬಿರುದು ಪ್ರೇರೆ ಯಾವುದು? ಎಷ್ಟೋ ಧನ್ಯತೆ. ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಎಷ್ಟೋ ಧನ್ಯರು ಎನ್ನುವಂತ ಒಂದು ಭಾವ ನಮ್ಮಲ್ಲಿ ಬರ್ಬೇಕಾದ್ರೆ ನಾವು ಹೃದಯದ ಧ್ಯಾನವನ್ನ ದೇವರಿಗೆ ಸಮರ್ಪಿಸ್ಬೇಕಂತ. ಅಂದ್ರೆ ಹೃದಯದ ಧ್ಯಾನವನ್ನು ದೇವರಿಗೆ ಸಮರ್ಪಿಸುವಂತದಂದ್ರೆ ಹೃದಯದಲ್ಲಿ ಇವಾಗ ನಾವು ನೋಡಿದ್ವಲ್ವಾ ಕೀರ್ತನೆಗಳ ಗ್ರಂಥ 17ನೇ ಅಧ್ಯಾಯದಲ್ಲಿ ಭಕ್ತನಾಗಿರುವಂತ ದಾವೀದನವರು ಚೆಕ್ ಮಾಡ್ಕೊಂಡ್ರು. ಏನಂತ ಚೆಕ್ ಮಾಡ್ಕೊಂಡ್ರು? ನನ್ನ ಹೃದಯದಲ್ಲಿ ಯಾವ ದುರಾಲೋಚನೆಯಾದ್ರೂ ಸಿಕ್ಕುವುದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಅಂದ್ರೆ ಯಾವ ದುರಾಲೋಚನೆ ಬಾರದಂತೆ, ಕಪಟದ ಆಲೋಚನೆಗಳು ಬಾರದಂತೆ ನಾವು ಕಾಪಾಡ್ಕೋಬೇಕಂತ ಪ್ರೇರೆ ನಮ್ಮ ಹೃದಯದ ಧ್ಯಾನವನ್ನು. ಒಂದ್ ವೇಳೆ ನಾವು ಕಾಪಾಡಿಕೊಳ್ಳದೆ ಅದು ಏನಾದ್ರೂ ಮಿಕ್ಸ್ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಮತ್ತೆ ದೇವರು ಅಸಹ್ಯ ಪಡುವಂತ ಯಜ್ಞವಾಗಿ ಮತ್ತೆ ಬದಲಾಗುವಂತ ಚಾನ್ಸಸ್ ಇದೆ. ಆಗಿರೋದ್ರಿಂದ ನಮ್ಮ ಮಾತುಗಳು ದೇವರು ನೋಡ್ತಾ ಇರ್ತಾರೆ ಪ್ರತಿದಿನ ಕೂಡ ನಮ್ಮ ಹೃದಯದ ಧ್ಯಾನವನ್ನು ಕೂಡ. ನಮ್ಮ ಹೃದಯದ ಧ್ಯಾನ ಎಷ್ಟು ಶ್ರೇಷ್ಠವಾದದ್ದು ನಾವು ಈಗ ನೋಡ್ಕೊಂಡಿವಲ್ವಾ. ಇನ್ನು ಹೃದಯದ ಕುರಿತು ಮಾತಾಡ್ಕೊಳ್ಳೋದಾದ್ರೆ ಒಂದ್ 5 ನಿಮಿಷದಲ್ಲಿ ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ಹೃದಯದ ಧ್ಯಾನದ ಆಲೋಚನೆ ಮಾಡೋದಾದ್ರೆ ಪ್ರೇರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಮತ್ತೆ ರೆಫರೆನ್ಸ್ ನೋಡ್ಕೊಳಕ್ ಸಮಯ ಆಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಕ್ಲಿಯರ್ ಆಗಿರುತ್ತೆ. ಅಂದ್ರೆ ದೇವರು ತನ್ನ ಮಾತುಗಳನ್ನ ನಮ್ಮ ಹೃದಯದಲ್ಲಿ ಇಡ್ಬೇಕಂತ ಅಂದ್ಕೊಂಡ್ರಂತೆ. ನೀವು ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳಿ. ಪ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 16ನೇ ವಚನದಲ್ಲಿ ತನ್ನ ಮಾತುಗಳನ್ನ ನಮ್ಮ ಮನುಷ್ಯರಾಗಿರುವಂತ ನಮ್ಮ ಹೃದಯದಲ್ಲಿ ಇಡ್ಬೇಕಂತ ಅಂದ್ಕೊಂಡ್ರಂತೆ ಪ್ರಿಯರೇ ದೇವರು. ಏನಕ್ಕೋಸ್ಕರ ಅಸಲು ದೇವರು ನಮ್ಮ ಹೃದಯದಲ್ಲಿ ಇಡ್ಬೇಕಂತ ಅಂದ್ಕೊಂಡಿರುವಂತ ತನ್ನ ಮಾತುಗಳು ಎಂತವು ಆ ಮಾತುಗಳಂತ ಒಂದ್ಸಲ ಆಲೋಚನೆ ಮಾಡಿದ್ರೆ ದೇವರ ಮಾತುಗಳು ಎಷ್ಟು ಶ್ರೇಷ್ಠವಾದಂತ ನಾವು ಆಲೋಚನೆ ಮಾಡಿದ್ರೆ ಒಂದ್ಸಲ ನೋಡಿ ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ 5ನೇ ವಚನವನ್ನು ಓದಿಯಕ್ಕ ಬೇಗ. ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಸಾಕು ಅಕ್ಕ. ದೇವರ ಮಾತುಗಳು ಶುದ್ಧವಾದದ್ದು ಅಂತ ಇಲ್ಲ ಪ್ರೇರೆ, ಪ್ರತಿಯೊಂದು ಮಾತಂತ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ನೋಡಿ, ಪ್ರತಿಯೊಂದು ಅಂತ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಆ ಪದ. ಅಂದ್ರೆ ದೇವರ ಪ್ರತಿಯೊಂದು ಮಾತು ಕೂಡ ಎಂತದ್ದು ಅಂತೆ? ಸಂಪೂರ್ಣವಾಗಿ ಶುದ್ಧವಾಗಿರುವಂತದ್ದು ಅಂತ ಪ್ರೇರೆ. ಮತ್ತೆ ದೇವರ ಮಾತಿನ ವಿಷಯದಲ್ಲಿ ಮತ್ತೊಂದು ಮಾತು ನೋಡೋದಾದ್ರೆ ಕೀರ್ತನೆಗಳ ಗ್ರಂಥ 12ನೇ ಅಧ್ಯಾಯ 6ನೇ ವಚನವನ್ನು ಓದಿಯಕ್ಕ. 12:6 ಕೀರ್ತನೆಗಳ ಗ್ರಂಥ 12:6. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. 7 ಎನ್ನುವಂತ ಪದ ಸತ್ಯವೇದದಲ್ಲಿ ಯಾವುದಕ್ಕೆ ಸೂಚನೆ? ಸಂಪೂರ್ಣತೆಗೆ ಸೂಚನೆ ಅಲ್ವಾ. ಈಗ 7 ಎನ್ನುವಂತ ಜಾಗದಲ್ಲಿ ಸಂಪೂರ್ಣವಾಗಿ ನಾವು ಆಲೋಚನೆ ಮಾಡೋದಾದ್ರೆ ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು ಸಂಪೂರ್ಣವಾಗಿ ಅಂದ್ರೆ ಕ್ಲಿಯರ್ ಆಗಿ ಸಂಪೂರ್ಣವಾಗಿ ಅದು ಶುದ್ಧವಾಗಿರುವಂತದ್ದು. ಅದರಲ್ಲಿ ಒಂದು ಡಾಟ್, ಒಂದು ಚುಕ್ಕಿಯಷ್ಟಾದ್ರೂ, ಒಂದು ಕಣದಷ್ಟಾದ್ರೂ ನಾವು ಲೋಪವನ್ನ ತೋರಿಸ್ಲಿಕ್ಕಾಗಲ್ಲ. ಅಷ್ಟು ಶ್ರೇಷ್ಠವಾದಂತದ್ದು, ಅಷ್ಟು ಶುದ್ಧವಾಗಿರುವಂತ, ಪರಿಶುದ್ಧವಾಗಿರುವಂತ ಆತನ ಒಂದು ಪರಿಶುದ್ಧ ಮಾತುಗಳನ್ನ ದೇವರು ಎಲ್ಲಿಡ್ಬೇಕಂತ ಅಂದ್ಕೊಂಡ್ರಂತೆ? ನಮ್ಮ ಮನುಷ್ಯರ ಹೃದಯದಲ್ಲಿ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಇರುತ್ತೆ ಪ್ರೇರ ಮಾತು. ಅಂದ್ರೆ ನಮ್ಮ ಹೃದಯಗಳಲ್ಲಿ ದೇವರು ಹೃದಯ ಎನ್ನುವಂತ ಅಲಿಗೆ ಮೇಲೆ ಆ ಮಾತುಗಳನ್ನ ಬರಿಬೇಕಂತ ಅಂದ್ಕೊಂಡ್ರಂತೆ ಪ್ರೇರೆ. ಯಾವುಗಳನ್ನ? ತನ್ನ ಮಾತುಗಳು ಎಂತವು? ಸಾಮಾನ್ಯವಾದಂತದ್ದಲ್ಲ, ಸಂಪೂರ್ಣವಾಗಿ ಶುದ್ಧವಾಗಿರುವಂತ ಮಾತು. ಆದ್ರಿಂದ ಹೃದಯವನ್ನ ನಾವ್ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಅಂದ್ರೆ ಹೃದಯದಲ್ಲಿ ಇವಾಗ ದೇವರು ಏನಿಟ್ಟಿದ್ದಾರೆ? ಸರ್ವಶ್ರೇಷ್ಠವಾದ ನಿಧಿ ಇಟ್ಟಿದ್ದಾರೆ. ನಿಧಿ ಅಂದ್ರೆ ಯಾವುದು? ದೇವರ ಮಾತುಗಳು. ಸಂಪೂರ್ಣ ಶುದ್ಧವಾಗಿರುವಂತ ನಮ್ಮ ಜೀವಿತಗಳನ್ನು ಬದಲಾಯಿಸುವಂತ, ನಮ್ಮನ್ನು ಕಾಪಾಡುವಂತಹ, ಸತ್ತ ನಂತರ ಕೂಡ ನಮ್ಮ ಹಿಂದೆ ಬರುವಂತಹ ಜೀವವುಳ್ಳ ಮಾತುಗಳು. ಸೊ ನಮ್ಮನ್ನು ಬದುಕಿಸುವಂತ, ಸತ್ತ ನಂತರ ಕೂಡ ನಮ್ಮನ್ನು ಬದುಕಿಸುವಂತದ್ದು ಯಾವುದು? ದೇವರ ಮಾತುಗಳಲ್ವಾ. ಸೊ ಅಂತ ಶ್ರೇಷ್ಠವಾದ ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಟಿದ್ದಾರಂತೆ. ಆದದ್ದರಿಂದ ನಮ್ಮ ಹೃದಯವನ್ನು ಹೇಗೆ ಕಾಪಾಡ್ಕೋಬೇಕಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಹೃದಯದ ವಿಷಯದಲ್ಲಿ ತೀವ್ರವಾಗಿ ದೇವರು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಬರೆಸಿದರೆ. ಒಂದ್ಸರಿ ಆ ಮಾತನ್ನ ನೋಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ ಒಂದ್ಸರಿ 23ನೇ ವಚನವನ್ನು ಓದಿಯಕ್ಕ. ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ 23ನೇ ವಚನ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸಾಕು ಅಕ್ಕ. ನೋಡಿ ಪ್ರೇರೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಬಹು ಜಾಗರೂಕತೆಯಿಂದ. ನೋಡಿ, ನಿನ್ನ ಹೃದಯವನ್ನು ಕಾಪಾಡಿಕೋ ಎನ್ನುವಂತ ಒಂದು ಸೆಂಟೆನ್ಸ್ ಇದ್ರೆ ಸೆಟ್ ಆಗ್ತಿತ್ತಲ್ವಾ? ಒಂದ್ ಸೆಂಟೆನ್ಸ್ ಆಗ್ತಿತ್ತಲ್ವಾ? ಹೌದಲ್ವಾ? ಅದೊಂದು ಕಾಮನ್ ಸೆಂಟೆನ್ಸ್ ಆಗ್ತಾ ಇತ್ತು. ಅಂದ್ರೆ ಒಂದು ಸಾಮಾನ್ಯ ವಾಕ್ಯ ಆಗ್ತಿತ್ತು. ಆದ್ರೆ ಇಲ್ಲಿ ಸಾಮಾನ್ಯವಾದ ವಾಕ್ಯದ ರೀತಿಯಲ್ಲಿ ಆ ಮಾತನ್ನ ಹೇಳ್ತಾ ಇಲ್ಲ ಪ್ರೇರೆ. ನೋಡಿ, ಎಷ್ಟು ಮೂರು ಅಂದ್ರೆ ಆ ವಾಕ್ಯದ ಒಂದು ತೀವ್ರತೆಯನ್ನು ನಾವು ವರ್ಣಿಸ್ಲಿಕ್ಕೆ 3 ರೀತಿಯಾದಂತ ಭಾಗಗಳಾಗಿ ನಾವು ನೋಡಿದ್ರೆ, ಮೊದಲನೇ ಕಂಡೀಷನ್ ಅಲ್ಲಿ ಯಾವ ರೀತಿ ಹೇಳ್ಬೋದಿತ್ತು ಅದನ್ನ?
ನಿನ್ನ ಹೃದಯವನ್ನು ಕಾಪಾಡಿಕೊ ಅಂತ ಹೇಳ್ಬೋದಿತ್ತು. ಆದ್ರೆ ಹಂಗೆ ಹೇಳ್ತಿಲ್ಲ. ಎರಡನೇ ಕಂಡಿ ಮತ್ತೆ ಅದಕ್ಕಿಂತ ಹೆಚ್ಚಾದ ತೀವ್ರತೆ ಉಳ್ಳಂತ ಪಾಯಿಂಟ್ ಆದ್ರೆ ಅದನ್ನ ಹೆಂಗ್ ಹೇಳ್ಬೋದು ಮತ್ತೆ ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊ ಅಂತಾನು ಹೇಳ್ಬೋದಿತ್ತು. ಆಗೂನು ಹೇಳಿಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ 3ನೇ ಹಂತದಲ್ಲಿ ಅದನ್ನ ಹೇಳಿದ್ದಾರೆ. ತೀವ್ರವಾದ ಹಂತದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅಂತ. ಯಾಕೆ ಹೃದಯದ ವಿಷಯದಲ್ಲಿ ಅಷ್ಟು ತೀವ್ರವಾದಂತ ಕಂಡೀಷನ್ ಅಲ್ಲಿ ದೇವರು ಹೇಳಿದ್ರೆ ಅಂತಂದ್ರೆ ಅದಕ್ಕೆ ಕಾರಣ ಒಂದೇ ಒಂದು, ಈ ಹೃದಯದಲ್ಲಿ ತನ್ನ ಶ್ರೇಷ್ಠವಾದ ಶುದ್ಧವಾದ ಪರಿಶುದ್ಧವಾದ ಮಾತುಗಳನ್ನ ಇಡಬೇಕಂತ ದೇವರು ಅಂದ್ಕೊಂಡ್ರಂತೆ. ಸೊ ಆ ಮಾತುಗಳನ್ನ ಇಟ್ಟಂತ ಹೃದಯವನ್ನ ಹೇಗೆ ಕಾಪಾಡ್ಕೋಬೇಕಂತೆ? ಬಹು ಜಾಗರೂಕತೆಯಿಂದ. ಓಕೆ, ಹಾಗಾದ್ರೆ ಹೃದಯದ ಧ್ಯಾನ ಮಾಡೋದ್ರಿಂದ ನಮ್ಗೆ ಏನ್ ಲಾಭ? ಎಷ್ಟೋ ಧನ್ಯತೆ ಎನ್ನುವಂತ ಶ್ರೇಷ್ಠವಾದಂತಹ ಒಂದು ಬಿರುದನ್ನ, ಆ ಒಂದು ಧನ್ಯತೆಯನ್ನ ಪಡ್ಕೊಳ್ಳೋದಕ್ಕೆ ನಾವು ಅರ್ಹರು, ಯೋಗ್ಯರಾಗ್ತೀವಿ. ಅದೇ ಪ್ರಕಾರವಾಗಿ ಮತ್ತೆ ಮಾತುಗಳ ವಿಷಯದಲ್ಲಿ ಕೂಡ ನಾವು ಆಲೋಚನೆ ಮಾಡ್ತೀವಲ್ವಾ? ಇವಾಗ ಲೋಪದೋಷಗಳು ಅಂತಂದ್ರೆ ಮಾತುಗಳು ಮತ್ತು ಹೃದಯದ ಧ್ಯಾನ ದೇವರಿಗೆ ಸಮರ್ಪಿಸುವಂತ, ದೇವರಿಗೆ ಮೆಚ್ಚುಗೆಯಾದಂತ ಸಮರ್ಪಣೆ ಎನ್ನುವಂತ ಸತ್ಯ ನಮಗೆ ಅರ್ಥ ಆಯ್ತು ಇವಾಗ ಸತ್ಯವೇದದ ಮೂಲಕ. ಹಾಗಾದ್ರೆ ಸಮರ್ಪಿಸೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಯಾವ್ದಾದ್ರೂ ಒಂದಾದ್ರೂ ಚಿಕ್ಕ ಪುಟ್ಟ ಲೋಪದೋಷ ಇದೆನಾ ಅಂತ ಅದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನ ಪರಿಶೀಲನೆ ಮಾಡ್ಕೋಬೇಕಂತ ಪ್ರೇರೆ. ಒಂದು ಲೋಪದೋಷ ಅಂತಂದ್ರೆ ಏನು? ಆಲ್ರೆಡಿ ಆಲೋಚನೆ ಮಾಡಿದ್ವಲ್ವಾ? ಚಾಡಿ ಮಾತು, ಕಪಟದ ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು, ಮತ್ತೆ ಈ ರೀತಿ ಪ್ರಾಪಂಚಿಕವಾದಂತ ಹರಟೆ ಮಾತು, ಇವು ಯಾವಾದ್ರೂ ನಮ್ಮ ಬಾಯಲ್ಲಿ ಯಾಡ್ ಆಗಿದ್ದೇನೆ? ಅದೇ ರೀತಿ ಹೃದಯದ ಧ್ಯಾನದಲ್ಲಿ ದುರಾಲೋಚನೆ, ಕಪಟದ ಆಲೋಚನೆ, ಕೆಟ್ಟ ಆಲೋಚನೆ ಏನಾದ್ರೂ ನಮ್ಮ ಹೃದಯದಲ್ಲಿ ಬರ್ತಾ ಇದೆನಾ? ಹಾಗಾದ್ರೆ ಆ ಹೃದಯವನ್ನ ನಾವು ಕಾಪಾಡಿಕೊಳ್ಬೇಕು. ಹಾಗೇನೆ ನಮ್ಮ ಮಾತುಗಳನ್ನು ಕೂಡ ನಾವು ನಮ್ಮ ಜೀವಿತದಲ್ಲಿ ಕಾಪಾಡ್ಕೋಬೇಕು. ಆ ಮಾತಿನ ಮೂಲಕನೇ ಇತರರನ್ನ ಬಲಪಡಿಸ್ಲಿಕ್ಕಾಗುತ್ತೆ. ನಮ್ಮನ್ನ ನಾವು ಬಲಪಡಿಸ್ಕೊಳ್ಳೋದಕ್ಕಂದ್ರೆ ಆ ಮಾತುಗಳ ಮೂಲಕ ಇತರರನ್ನ ಬಲಪಡಿಸ್ಬೋದು, ಇತರರನ್ನ ಬಲಹೀನತೆಯಲ್ಲಿ ಬಿಡಿಸ್ಬೋದು. ಅಂದ್ರೆ ಆ ಮಾತುಗಳ ಮೂಲಕ ನಾವು ಪರಲೋಕಕ್ಕೂ ಹೋಗ್ಬೋದು, ಆ ಮಾತುಗಳ ಮೂಲಕ ನಾವು ನರಕಕ್ಕೂ ಕೂಡ ಹೋಗ್ಬೋದು. ಸೊ ಆ ಮಾತುಗಳು ಸಾಮಾನ್ಯವಾದಂತವು ಅಲ್ಲ. ಭೂಮಿ ಮೇಲೆ ಸರ್ವಶಕ್ತಿಯುಳ್ಳಂತ ಶ್ರೇಷ್ಠವಾದ ಆಯುಧ ಯಾವ್ದಾದ್ರು ಭೂಮಿಯಲ್ಲಿ ಇದೆ ಅಂತಂದ್ರೆ ಅದು ಮಾತು ಪ್ರೇರೆ. ನಿಜವಾಗ್ಲೂ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ. ಆ ಮಾತಿನ ಶಕ್ತಿ ಈಗ ನಾವು ನೋಡ್ಕೊಂಡಿಲ್ಲ, ಇವತ್ತು ನಾವು ನೋಡ್ಕೊಂಡಿಲ್ಲ. ಕಳೆದ ಒಂದ್ಸಾರಿ ಸಾಯಂಕಾಲ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಾಗನೆ ಅದನ್ನ ನೋಡ್ಕೊಂಡಿದ್ವಿ. ಅದ್ರ ಮಾತಿನ ಶಕ್ತಿ ಎಷ್ಟು ಶ್ರೇಷ್ಠವಾದಂತ. ಸರ್ವಸೃಷ್ಟಿ ಅದನ್ನೊಂದ್ಸಾರಿ ಪಾಯಿಂಟ್ ವೈಸ್ ನಾವು ನೋಡ್ಕೊಳ್ಳೋದಾದ್ರೆ ಸರ್ವಸೃಷ್ಟಿ ದೇವರ ಮಾತಿನ ಮೂಲಕ ಉಂಟಾಯ್ತು. ಅದೇ ಸರ್ವಸೃಷ್ಟಿ ಮತ್ತೆ ನಾಶ ಮಾಡುವಂತ ಶಕ್ತಿ ಕೂಡ ಮಾತಿಗೆ ಇದೆ ಅನ್ನುವಂತ ಸತ್ಯವನ್ನ ನಾವು ಸತ್ಯವೇದದ ಬೈಬಿಲ್ ಆಧಾರಿತವಾಗಿ ವಚನಗಳ ಆಧಾರದ ಮೇಲೆ ನಾವು ನೋಡ್ಕೊಂಡಿವಿ. ಅದೇ ಪ್ರಕಾರ ಮತ್ತೆ ಸತ್ತ ನಂತರ ಕೂಡ ನಮಗೆ ತೀರ್ಪಾಗುವಂತದ್ದು ನಾವು ಮಾತಾಡಿರುವಂತ ಮಾತಿನ ಮೇಲೆನೆ. ಅದೇ ಪ್ರಕಾರ ಆ ತೀರ್ಪು ಮಾಡುವಂತದ್ದು ಕೂಡ ಯಾವ್ದಂತೆ? ಯೇಸು ಕ್ರಿಸ್ತರ ಮಾತು ಎನ್ನುವಂಥದ್ದನ್ನ ಕ್ಲಿಯರ್ ಆಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ಕೊಂಡಿವಿ. ಓಕೆನಾ? ಓಕೆ ಪ್ರೇರೆ, ಇದನ್ನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರೇನು? ದೇವರಿಗೆ ಮೆಚ್ಚುಗೆಯಾದ ಸಮರ್ಪಣೆ. ಆ ಮೆಚ್ಚುಗೆಯಾದಂತ ಸಮರ್ಪಣೆ ಯಾವುದೆಂದು ನಮಗೆ ಗೊತ್ತಾಯ್ತು. ಸೊ ಆ ಸಮರ್ಪಿಸ್ಬೇಕಾದ್ರೂ ಕೂಡ ಅದನ್ನ ಯಾವ ರೀತಿ ಸಮರ್ಪಿಸ್ಬೇಕು, ಯಾವ ರೀತಿ ನಾವು ಇಲ್ಲ ಎನ್ನುವಂಥದ್ದನ್ನ ನಾವು ಈ ದಿನ ನೋಡ್ಕೊಂಡಿದ್ವಿ ವಾಕ್ಯದ ಮೂಲಕ. ಸೊ ಎಲ್ಲರಿಗೂ ಕೂಡ ದೇವ್ರ ಕೃಪೆಯಿಂದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಮತ್ತೆ ಕಣ್ಗಳ ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೈವ ಸಂದೇಶದ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳು ತಂದೆ. ಈ ಒಂದು ಅಮೂಲ್ಯವಾದ ಶ್ರೇಷ್ಠವಾದ ದಿನವನ್ನು ನಮ್ಮ ಜೀವಿತಗಳಲ್ಲಿ ಕೊಟ್ಟು, ಈ ಒಂದು ಅಮೂಲ್ಯವಾದ ದಿನದ ಪ್ರಾರಂಭದಲ್ಲಿಯೇ ನಿಮ್ಮ ಜೀವಗಳ ಮಾತುಗಳ ಮೂಲಕ ನಮ್ಮನ್ನು ಬಲಪಡಿಸಿರುವಂತಹ ವಿಧಾನಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಹೌದಪ್ಪ, ನಿಮಗೆ ಮೆಚ್ಚುಗೆಯಾದಂತ ನೀವು ಇಷ್ಟಪಡುವಂತ ಸಮರ್ಪಣೆ ಯಾವುದು ಎನ್ನುವಂತ ಸತ್ಯವನ್ನು ನಮಗೆ ತಂದೆ ತಿಳಿಸಿಕೊಟ್ಟಿದ್ದೀರಾ. ಸೊ ನಮ್ಮ ಮಾತುಗಳು ಮತ್ತು ನಮ್ಮ ಹೃದಯದ ಧ್ಯಾನವು ಎನ್ನುವಂತ ಸತ್ಯ ನಮಗೆ ತಿಳಿದಿದೆ ತಂದೆ. ಸೊ ಈಗಿನಿಂದ ಆಗ್ಲೂ ತಂದೆ, ಆದರಪ್ಪ ನಮ್ಮ ಮಾತುಗಳಲ್ಲಿ ಯಾವುದೇ ರೀತಿ ಲೋಪವಿಲ್ಲದಂತೆ, ನಮ್ಮ ಹೃದಯದ ಧ್ಯಾನದಲ್ಲಿ ಕೂಡ ಲೋಪವಿಲ್ಲದಂತೆ, ನಮ್ಮ ಹೃದಯವನ್ನು ನಮ್ಮ ಮಾತುಗಳನ್ನು ಕೂಡ ನಾವು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಬೇಕಾಗಿರುವಂತ ಒಳ್ಳೆ ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ದಯಪಾಲಿಸಿ ತಂದೆ. ಆದರಪ್ಪ ನಿಮ್ಮ ಕೆಲಸದಲ್ಲಿ ಚಿಕ್ಕರಿಂದ ಹಿಡಿದು ತನಕ ಯಾರು ತಂದೆ ಕಷ್ಟಪಡ್ತಿದ್ರೆ ಎಲ್ಲರೂ ಕೂಡ ಆಶೀರ್ವದಿಸಿ ಬಲಪಡಿಸಿ ಎಂದು ಬೇಡಿಕೊಳ್ತಾ, ಮತ್ತೆ ನಮ್ಮೆಲ್ಲರೂ ಕೂಡ ಆತ್ಮಿಕವಾಗಿ ಬೆಳೆಸ್ತಿರುವಂತ ನಿಮ್ಮ ಸೇವಕರು, ನಮ್ಮ ಆತ್ಮೀಯ ತಂದೆ ರಾಮಸರನ್ನು, ಆರೋಗ್ಯವನ್ನು, ಅವರ ಎಲ್ಲ ಒಂದು ಪರಿಸ್ಥಿತಿಯನ್ನು, ಮತ್ತೆ ಈಗ ನಾಡಿದ್ದು ನಡೆಯುವಂತ ಬೆಂಗಳೂರು ಕಾರ್ಯಕ್ರಮವನ್ನು ಕೂಡ ನಿಮ್ ಕೈಗೆ ಒಪ್ಪಿಸ್ಕೊಡ್ತಿದ್ವಿ. ಎಲ್ಲೋ ಕಾರ್ಯಕ್ರಮಗಳನ್ನು ಚಿತ್ತಾನುಸಾರವಾಗಿ ನಿಮ್ಮ ಒಂದು ಸಾರಥ್ಯದಲ್ಲಿ ತಂದೆ, ನೀವು ಇಷ್ಟಪಡುವಂತ ರೀತಿಯಲ್ಲಿ ತಂದೆ ನಿಮ್ಮ ಚಿತ್ತಾನುಸಾರವಾಗಿ ನಡೆಯಲಿ ಎಂದು ಬೇಡಿಕೊಳ್ತಾ ಇದೀವಪ್ಪ. ನಿಮ್ಮ ಚಿತ್ತಾನುಸಾರವಾಗಿ ನಡೆಸ್ತಿರೋದು ಮತ್ತೆ ಮುಖ್ಯವಾಗಿ ಈಗ ನಾವು ಈ ದಿನ ಆಲೋಚನೆ ಮಾಡುವಂತ ವಾಕ್ಯವನ್ನು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಿ ಬಲಪಡಿಸಿ ಎಂದು ಬೇಡಿಕೊಳ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಯೇಸು ಕ್ರಿಸ್ತರ ಪರಿಶುದ್ಧವಾದ ಪವಿತ್ರವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬಿಡುಕೊಳ್ತಾ ಇದ್ದೀನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಅಂತ್ಯಾಶೀರ್ವಾದವನ್ನ ರೇಖಾಟಿ ಕೊಡ್ತಾರೆ ನಮ್ಮದಲ್ಲಿ ನಾವೆಲ್ಲರಿಗೂ ಬಯಸೋಣ. ವಂದನೆಗಳಂಟಿ.